Praise the Lord, church. ಸಭೆಯ ದೇವರ ನಾಮಕ್ಕೆ ಸ್ತೋತ್ರ. One more Sunday. ಇನ್ನೊಂದು ಭಾನುವಾರ. And thank you for being faithful to the Lord. ಕರ್ತನಿಗಾಗಿ ನೀವು ನಂಬಿಗಸ್ತರಾಗಿರುವುದಕ್ಕಾಗಿ ನಿಮಗೆ ವಂದನೆ. Thank you for standing together. ಒಟ್ಟಾಗಿ ಸೇರಿ ನಿಂತಿರುವುದಕ್ಕಾಗಿ ವಂದನೆ. It may not take more time now. ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ ಈಗ. Because we are sure the pandemic will pass away. ನಾವು ಸ್ಪಷ್ಟವಾಗಿ ಖಚಿತವಾಗಿ ಹೇಳಬಹುದು ಪ್ಯಾಂಡಮಿಕ್ ಸಂಪೂರ್ಣವಾಗಿ ಹಾದು ಹೋಗುತ್ತದೆ. Still there are worse days are going to come. ಆದರೂ ಕೂಡ ಇನ್ನು ದುಷ್ಟ ದಿವಸಗಳು ಬರಲಿಕ್ಕಿವೆ. We got to be ready. ನಾವು ಸಿದ್ಧರಾಗಿರಬೇಕು. So I greet you all in the precious name of Yeshua, our Lord and Master. ಅಮೂಲ್ಯನಾದ ಮತ್ತು ಕರ್ತನಾದ ನಮ್ಮ ಯಜಮಾನನಾದ ಯೇಸುವ ಯಮಸಿಯನ ಹೆಸರಿನಲ್ಲಿ ನಾನು ನಿಮ್ಗೆಲ್ಲರಿಗೂ ಶುಭಾಶಯ ಕೋರುತ್ತೇನೆ. I'm giving you 4 points. ನಿಮಗೆ 4 ಅಂಶಗಳನ್ನು ಕೊಡ್ತಿದ್ದೇನೆ. And hope you remember it. ನಾನು ನೆನೆಸ್ತೇನೆ ಇದನ್ನು ನೀವು ಜ್ಞಾಪಕದಲ್ಲಿ These ಇಟ್ಕೊಳ್ಳಿ. are the things I learned. ಈ ಸಂಗತಿಗಳನ್ನು ನಾನು ಕಲಿತುಕೊಂಡಂತ ಸಂಗತಿಗಳು. How God will bless us. ಯಾವ ರೀತಿಯಲ್ಲಿ ದೇವರು ನಮ್ಮನ್ನು So ಆಶೀರ್ವದಿಸ್ತಾನೆ. let me ask you. ನಿಮ್ಮ ಹತ್ರ ನಾನು ಪ್ರಶ್ನೆ ಕೇಳ್ತೇನೆ. How much God loves you? ಎಷ್ಟು ಮಟ್ಟಿಗೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ? Now, do you know any famous man of God? ಯಾವ್ದಾದ್ರು ಪ್ರಖ್ಯಾತಿಯಾದಂತ ದೇವರ ಮನುಷ್ಯ ನಿಮ್ಗೆ ಗೊತ್ತಿದ್ಯಾ? You put him on one side of the scale. ಆ ತೂಕದ ತಕ್ಕಡಿಯಲ್ಲಿ ಒಂದು ಭಾಗದಲ್ಲಿ ಆ ವ್ಯಕ್ತಿನ And put ಹಾಕಿ yourself on one side. ಮತ್ತು ನಿಮ್ಮನ್ನ ತೂಕದ ತಕ್ಕಡಿಯ ಇನ್ನೊಂದು Now, that ಭಾಗದಲ್ಲಿ man, ಹಾಕಿದ್ರೆ ಆ ವ್ಯಕ್ತಿ He has given up everything. ಎಲ್ಲವನ್ನ He ಬಿಟ್ಕೊಟ್ಟಿದ್ದಾನೆ. has sacrificed for God. ದೇವರಿಗಾಗಿ ಎಲ್ಲ ತ್ಯಾಗ He has ಮಾಡಿದ್ದಾನೆ. spent 40 years serving God. 40 ವರ್ಷ ದೇವರಿಗೆ ಸೇವೆ ಮಾಡ್ತಾ And you are just got saved now. ಈಗ ತಾನೇ ನೀವು ರಕ್ಷಿಸಲ್ಪಟ್ಟಿದ್ದೀರಾ. Put them both on a scale. ಆ ಒಂದು ತೂಕದ ತಕ್ಕಡಿಯಲ್ಲಿ ಇಬ್ಬರನ್ನು ಹಾಕಿದ್ರೆ You one side and he one side. ನಿಮ್ಮನ್ನ ಒಂದು ಕಡೆ ಆತನನ್ನ ಇನ್ನೊಂದು ಕಡೆ. And who God loves more, that scale will go down. ದೇವರು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತಾರೋ ಆ ತೂಕದ ತಕ್ಕಡಿಯ ಆ ಭಾಗ ಮಾತ್ರ ಜಾಸ್ತಿ ಕೆಳಗಡೆ And you looking at that man. ನೀ ಆ ವ್ಯಕ್ತಿಯ ನೋಡಿದ್ರೆ 40 years. 40 ವರ್ಷ He has spent saving souls. ಆತ್ಮಗಳನ್ನ ಗೆಲ್ಲುತ್ತಾ ಆತನ ಕಾಲ I have ಕಳೆದಿದ್ದಾನೆ. just come. I have not even saved one soul. ನಾನು ಈಗ ತಾನೇ ಬಂದಿದ್ದೇನೆ, ಒಂದು ಆತ್ಮವನ್ನು ಕೂಡ ಗೆದ್ದಿಲ್ಲ. And yes, God, who you love more? ದೇವರ ಹತ್ರ ಕೇಳಿದ್ರೆ ಯಾರನ್ನ ನೀನು ಹೆಚ್ಚಾಗಿ And what ಪ್ರೀತಿಸ್ತೀಯಾ? you will be thinking? ನೀವೇನ್ ಅನ್ಕೊಳ್ತೀರಾ? Surely that person. ನಿಜವಾಗಿಯೂ ಆ ವ್ಯಕ್ತಿನ So ಅಂತ. you look at the scale. ಆ ತೂಕದ ತಕ್ಕಡಿ ನೋಡಿದ್ರೆ It is not moving. ಸ್ವಲ್ಪನೂ ಅಲುಗಾಡೋದಿಲ್ಲ. Say, God, ನೀವು ಹೇಳಿದ you ದೇವರೇ, love me ನೀನ್ ನನ್ನನ್ನು ಅಷ್ಟು as ಪ್ರೀತಿಸ್ತೀಯಾ? much as you love him. ಆತನನ್ನ ಎಷ್ಟು ಮಟ್ಟಿಗೆ ಪ್ರೀತಿಸ್ತೀಯೋ ಅಷ್ಟರ ಮಟ್ಟಿಗೆ. Yes. ಹೌದು. Okay, let's do another test. ಇನ್ನೊಂದು ನಾನು ನಿಮಗೆ ಹೇಳಿ ಟೆಸ್ಟ್ ಹೇಳ್ತೇನೆ. Put Jesus now on the scale. ಯೇಸುವನ್ನ ಆ ತೂಕದ ತಕ್ಕಡಿಯ ಒಂದು ಭಾಗದಲ್ಲಿ ಇಡಿ. And he is a sinless. ಆತನು ಪಾಪವಿಲ್ಲದವನು, ರಕ್ಷಕನು. And you are here. ಈಗ ನೀವು ಈ ತೂಕದ ತಕ್ಕಡಿ ಆ All the sins in the world. ಎಲ್ಲಾ ಪ್ರಪಂಚದ ಎಲ್ಲಾ ಪಾಪಗಳನ್ನು ನೋಡ್ಕೊಂಡು Let's imagine. ಆಲೋಚನೆ ಮಾಡೋಣ. So you say, now you don't need to ask. ನೀವೇನು ಕೇಳೋ ಅವಶ್ಯಕತೆನೇ ಇಲ್ಲ. So you're asking in your mind. ನಿಮ್ಮ ಮನಸ್ಸಲ್ಲಿ ಕೇಳ್ಕೊಳ್ತಿದ್ದೀರಾ, Who does God love more? ದೇವರು ಈಗ ನಮ್ಮಿಬ್ಬರಲ್ಲಿ ಯಾರನ್ನ ಎಷ್ಟು Me or ಪ್ರೀತಿಸ್ತಾರೆ? Jesus? ನನ್ನನ್ನ ಪ್ರೀತಿಸ್ತಾರ, The Son of ಯೇಸುವನ್ನ God. ಪ್ರೀತಿಸ್ತಾರ, ದೇವರ ಮಗನನ್ನ? When you look at the scale, ಆ ತೂಕದ ತಕ್ಕಡಿ ನೋಡುವಾಗ it's not moving. ಸ್ವಲ್ಪ ನಲ್ಗಾಡ್ತಿಲ್ಲ. Same level. ಅದೇ ಸಮತೋಲನದಲ್ಲಿದೆ. John 17:23 says. ಯೋಹಾನ ಬರೆದ ಸುವಾರ್ತೆ 17:23ನೇ As ವಚನದಲ್ಲಿ Jesus is ಹೇಳುತ್ತದೆ. praying, he says, ಅಲ್ಲಿ ಯೇಸು ಪ್ರೀತಿಸುವುದರ ಬಗ್ಗೆ you ಹೇಳುವಾಗ have loved them ನೀನು ಅವನ್ನ ಪ್ರೀತಿಸಿದೀಯಾ? as much as you have loved me. ಎಷ್ಟು ಮಟ್ಟಿಗೆ ನೀನು ನನ್ನನ್ನ ಪ್ರೀತಿಸಿದ್ಯೋ ಅಷ್ಟರ ಮಟ್ಟಿಗೆ. Just think of it. ಸಭೆಯ ಆಲೋಚನೆ ಮಾಡಿ. You are starting with a great advantage. ಒಂದು ಶ್ರೇಷ್ಠವಾದ ಲಾಭದಿಂದ ನೀವು ಪ್ರಾರಂಭಿಸಿದ್ದೀರಾ. Jesus is loved by the Father. Everyone knows that. ಯೇಸು ತಂದೆಯಾದ ದೇವರಿಂದ ಪ್ರೀತಿಸಲ್ಪಟ್ಟಿದ್ದಾನೆ, ಅದು ಎಲ್ಲರಿಗೂ ಗೊತ್ತಿದೆ. I am also loved by the Father with the same love like Jesus. That's an amazing thing. ಯೇಸುವಿನ ಮಟ್ಟದಷ್ಟೇ ದೇವರು ಪ್ರೀತಿಸುವ ಹಾಗೆ ನನ್ನನ್ನು ಕೂಡ ಪ್ರೀತಿಸ್ತಾನೆ ಅನ್ನುವಂಥದ್ದು Do you believe ಇನ್ನೊಂದು Jesus? ಸಂಗತಿಯಾಗಿದೆ. Do you believe Jesus telling the truth? ನೀವು ನಂಬ್ತೀರಾ ಯೇಸು ಸತ್ಯವನ್ನು ಹೇಳ್ತಾರೆ ಅಂತ? Of course. ಹೌದು. So you believe that verse? ನೀವು ಆ ವಚನವನ್ನು ನಂಬ್ತೀರಾ? Never doubt ಎಂದಿಗೂ ಅನುಮಾನ that ಪಡಬೇಡಿ. God does not love you ದೇವರು ನಿನ್ನನ್ನು ಪ್ರೀತಿಸೋದಿಲ್ಲ ಅಂತ. as much as he loved Jesus. ಎಷ್ಟು ಮಟ್ಟಿಗೆ ಯೇಸುವನ್ನು ಪ್ರೀತಿಸ್ತಾರೋ And ಅಷ್ಟರ because ಮಟ್ಟಿಗೆ. he loved Jesus, ಆತನು ಯೇಸುವನ್ನು ಪ್ರೀತಿಸೋದ್ರಿಂದ he always used to take care of him. ಯಾವಾಗಲೂ ಆತನ ಬಗ್ಗೆ ಕಾಳಜಿ ವಹಿಸ್ತಿದ್ದ. He used to feed him. ಆತನಿಗೆ He ಉಣಬಡಿಸ್ತಿದ್ದ. used to look after him ಆತನನ್ನ ಆರೈಸ್ತಿದ್ದ. from the baby stage ಚಿಕ್ಕ ವಯಸ್ಸಿನಿಂದ till he died on the cross. ಆತನ ಶಿಲುಬೆಯಲ್ಲಿ The ಸಾಯುವವರೆಗೂ Father was always with the Son ತಂದೆಯಾದ ದೇವರು ಯಾವಾಗಲೂ ಮಗನ ಜೊತೆಯಲ್ಲೇ ಇದ್ದ. because of his love. ಯಾಕಂದ್ರೆ ಆತನ ಪ್ರೀತಿಯಿಂದ. Similarly, he is with you and me ಅದೇ ರೀತಿಯಾಗಿ ಆತನು ನಮ್ಮ ಜೊತೆ ನಿಮ್ಮ ಜೊತೆ ಇದ್ದಾನೆ. because he loves us. ಯಾಕಂದ್ರೆ ಆತ ನಮ್ಮನ್ನು ಪ್ರೀತಿಸ್ತಾನೆ. Sometimes you might feel, ಕೆಲವು ಬಾರಿ ನೀವು ಅನ್ಕೊಳ್ಬಹುದು,
God is not there. ದೇವರಿಲ್ಲ, I am suffering so much. ನಾನು ಇಷ್ಟೊಂದು ಕಷ್ಟದಲ್ಲಿ What will I do tomorrow? ನಾನು ನಾಳೆ ಏನ್ ಮಾಡ್ತೀನಿ? It's like a child ಅದೊಂದು ಮಗು ಹೇಳಿದ ಹಾಗೆ, worrying about how to pay the bills. ಒಂದು ಮಗು ಹೇಗೆ ಬಿಲ್ಸ್ ಗಳನ್ನೆಲ್ಲ ಪೇ ಮಾಡೋದು ಅನ್ನೋಂತ ಚಿಂತೆ ಮಾಡ್ತಾ ಕೂತ್ಕೊಂಡು ಹಾಗೆ. Can you imagine that? ಆಲೋಚನೆ ಮಾಡ್ಲಿಕ್ಕೆ It is ಸಾಧ್ಯನಾ? that laughable ಎಷ್ಟು ನಗಿಬಹುದು ಇದು when a child thinks like that. ಒಂದು ಮಗು ಆ ರೀತಿಯಾಗಿ ಆಲೋಚನೆ ಮಾಡುವಾಗ, Your true heavenly Father ನಿನ್ನ ನಿಜವಾದ ಪರಲೋಕ ತಂದೆ loves you as much as He loves Jesus. ಯೇಸುವನ್ನ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾನೋ ಅಷ್ಟು So ಮಟ್ಟಿಗೆ think, ನಿಮ್ಮನ್ನ ಪ್ರೀತಿಸ್ತಾನೆ. when you go to pray, ನೀವು ಆಲೋಚನೆ ಮಾಡಿ, ನೀವು ಪ್ರಾರ್ಥನೆಗೆ ಹೋಗುವಾಗ remember this. ಇದನ್ನ ಜ್ಞಾಪಕ ಮಾಡ್ಕೊಳ್ಳಿ. His love upon you is never changing. ನಿಮ್ಮ ಮೇಲಿರುವಂತಹ ಆತನ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. It says, with an everlasting love I have loved you. ಅದು ಹೇಳ್ತದೆ, ನಿತ್ಯತ್ವದ ಪ್ರೀತಿಯಿಂದ ನಾನು ನಿನ್ನನ್ನು Jeremiah ಪ್ರೀತಿಸಿದ್ದೇನೆ. 31:3. ಯೆರೆಮೀಯ 31:3 ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. It says, I used to look at this verse very differently before, but now I realize ನಾನು ಈ ವಚನವನ್ನು ವಿಭಿನ್ನವಾಗಿ ನಾನು that ನೋಡ್ತಿದ್ದೆ. ಅದು the ಈಗ ಅರ್ಥ love ಆಗುತ್ತದೆ. of the Father ಅದೇ ತಂದೆಯಾದ ದೇವರ ಪ್ರೀತಿ on all of us ನಮ್ಮೆಲ್ಲರ ಮೇಲಿರುವುದು is everlasting. ಅದು ಶಾಶ್ವತ ಪ್ರೇಮ. That means it never ends even if you change. ಅದರ ಅರ್ಥ, ನೀವು ಬದಲಾದ್ರೂ ಕೂಡ ಆತನ ಪ್ರೀತಿ ಎಂದಿಗೂ ಬದಲಾಗುವುದಿಲ್ಲ. Remember the prodigal son. ಜ್ಞಾಪಕ ಮಾಡ್ಕೊಳ್ಳಿ, ಆ ತಪ್ಪಿ ಹೋದ He ಮಗನ committed ಬಗ್ಗೆ so many sins. ಆತನ ಎಷ್ಟೊಂದು ಪಾಪಗಳನ್ನ ಮಾಡ್ದ. He sinned against his father. ತನ್ನ ತಂದೆ ವಿರುದ್ಧವಾಗಿ ಪಾಪ He ಮಾಡಿದ. used up all his property. ತನ್ನ ತಂದೆ ಎಲ್ಲ ಆಸ್ತಿಯನ್ನ ಎಲ್ಲವನ್ನ Literally ನಷ್ಟಪಡಿಸಿದ. Literally become a beggar. ನಿಜವಾಗಿ ಹೇಳ್ಬೇಕಂದ್ರೆ ಆತನ ಒಬ್ಬ ಭಿಕ್ಷುಕನಾದ. And the father loved him the same. ತಂದೆ ಆತನನ್ನ ಆಗಿದ್ರು ಕೂಡ ಅವನನ್ನ ಪ್ರೀತಿಸಿದ. When he was a son in the house, ಅವನ ಮನೆಯಲ್ಲಿ ಮಗನಾಗಿದ್ದಾಗ್ಲೂ ಕೂಡ, when the son has failed. ಆ ಮಗ ಸೋತ್ ಹೋದಾಗ್ಲೂ ಕೂಡ Father loves you like that. ತಂದೆ ಹಾಗೆ ನಿಮ್ಮನ್ನ ಪ್ರೀತಿಸ್ತಾರೆ. Another day we will take about the father. ಇನ್ನೊಂದು ದಿವಸ ತಂದೆ ಬಗ್ಗೆ ನಾನು ಹೇಳ್ತೇನೆ. You should know ನಿಮ್ಗೆ ಗೊತ್ತಾಗ್ಬೇಕು, God as your father. ದೇವರು ತಂದೆಯಾಗಿ, It is very powerful. ಅದು ಶಕ್ತಿಯುತವಾದದ್ದು. You will become very confident in life. ನೀವು ನಿಮ್ಮ ಜೀವಿತದಲ್ಲಿ ಭರವಸೆ You will ಉಳ್ಳವರಾಗ್ತೀರಾ. become very secure. ನೀವು ಭದ್ರತೆ ಉಳ್ಳವರಾಗ್ತೀರಾ. You know what the father thinks of you. ನಿಮ್ಗೆ ಗೊತ್ತಾಗುತ್ತದೆ ತಂದೆಯ ದೇವರು ನಿಮ್ಮ ಬಗ್ಗೆ ಏನು ಆಲೋಚನೆ You ಮಾಡ್ತಾನೆ. will not bother what people think of you. ನೀವು ಜನರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾರೆ ಅದ್ರ ಬಗ್ಗೆ ಆಲೋಚನೆ Even what you ಮಾಡ್ತೀರಾ. think of yourself. ನೀವು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತೀರೋ ಅದ್ರ ಬಗ್ಗೆಯೂ ಕೂಡ. The son came back saying, ಮಗ ವಾಪಸ್ ಬಂದು I'll be a servant in my father's ನಾನು house. ನನ್ನ ತಂದೆಯ ಮನೆಯಲ್ಲಿ ಕೆಲಸದ ಆಳಾಗ್ತೀನಿ. When he saw the father's heart, ಆದ್ರೆ ತಂದೆಯ ಹೃದಯ ನೋಡುವಾಗ given new authority, ಒಂದು ಹೊಸ ಅಧಿಕಾರ ಕೊಡಲ್ಪಟ್ಟಿದ್ದು, new clothes. ಹೊಸ ಬಟ್ಟೆಯನ್ನು ಹಾಕಿ ತರಿಸಿದ್ದು. So he stopped thinking his own thoughts. ತನ್ನ ಸ್ವಂತ ಆಲೋಚನೆ He ನಿಲ್ಲಿಸಿದ. started thinking how the father thinks about him. ತಂದೆ ತನ್ನ ಬಗ್ಗೆ ಏನನ್ನ ಆಲೋಚನೆ ಮಾಡ್ತಾನೆ ಆ ಆಲೋಚನೆಯಲ್ಲಿ It's a ನಡೆದ. high time you do the same thing. ಇದೇ ಸಮಯವಾಗಿದೆ, ನೀವು ಕೂಡ ಅದನ್ನೇ ಮಾಡಿ. Because the enemy constantly bombarding our minds. ಯಾಕಂದ್ರೆ ಶತ್ರುವು ಯಾವಾಗಲೂ ಸತತವಾಗಿ ನಮ್ಮ ಮನಸ್ಸಿನ ಜೊತೆ ಆಟವಾಡ್ತಾ ಇರ್ತಾನೆ. Always telling you the opposite of the truth. ಯಾವಾಗಲೂ ಸತ್ಯದ ವಿರುದ್ಧವಾಗಿ ನಿಮ್ಮ ಮನಸ್ಸಿನಲ್ಲಿ I ಹೇಳ್ತಿರ್ತಾನೆ. don't know what would you do if you were in Jeremiah's place. ನನ್ಗೆ ಗೊತ್ತಿಲ್ಲ, ಯೆರೆಮೀಯನ ಸ್ಥಳದಲ್ಲಿ ನೀವು ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ. Turn to the book of Lamentations. ಪ್ರಲಾಪಗಳು ಅಧ್ಯಾಯದಲ್ಲಿ ನಾವು ನೋಡೋಣ. Now, when I was reading the book of Jeremiah, ನಾವು ಯೆರೆಮೀಯ ಪುಸ್ತಕವನ್ನ ನಾನು ನೋಡಿದಾಗ my faith grew tremendously. ನನ್ನ ನಂಬಿಕೆ ಅದು ಹೆಚ್ಚಾಗಿ ಬೆಳೆಯಿತು. Remember, this book is not written by man. ಜ್ಞಾಪಕ ಮಾಡ್ಕೊಳ್ಳಿ, ಈ ಪುಸ್ತಕವು ಮನುಷ್ಯನಿಂದ ಬರೆಯಲ್ಪಟ್ಟಿಲ್ಲ. ಅದರರ್ಥ Not by the idea of man. ಮನುಷ್ಯನ ಉಪಾಯದಿಂದ ಬಂದದ್ದಲ್ಲ. It has not come from somebody's head. ಯಾರ್ದೋ ಒಬ್ರು ತಲೆ ಒಳಗಡೆಯಿಂದ ಬಂದಂತ ಸಂಗತಿ It has ಅಲ್ಲ. come from God himself. ಇದು ದೇವರೇ ಸ್ವತಃ ಆತನಿಂದ ಬಂದದ್ದು. And God was telling Jeremiah, ದೇವರು ಯೆರೆಮೀಯನಿಗೆ ಹೇಳ್ತಿದ್ದಾರೆ, warn the people. ಅವರ ಜನರಿಗೆ ನೀನು ಎಚ್ಚರಿಕೆ I'm ಕೊಡು. going to do this. I'm going to do ನಾನು this. ಇದನ್ನು ಮಾಡ್ತಿದ್ದೀನಿ, ಅದನ್ನು ಮಾಡ್ತಿದ್ದೀನಿ. And for 20 years, 20 ವರ್ಷಗಳ ಕಾಲ he warned them and warned them and warned them. ಅವ್ರನ್ನ ಎಚ್ಚರಿಸುತ್ತಾ ಇದ್ದ. Because they never believed what God was saying. ಯಾಕಂದ್ರೆ ಆ ಜನರು ದೇವರು ಹೇಳಿದ್ದನ್ನ ಅವರು ನಂಬದೇ ಇರುವ ಕಾರಣದಿಂದ They got really battered down. ಅವರಿಗೆ ಸಂಪೂರ್ಣವಾಗಿ ಧ್ವಂಸವಾದರು. Judgment fell. ಆ ಒಂದು ತೀರ್ಪು ಅವರ ಮೇಲೆ ಬಿತ್ತು. Wherever they looked, ಎಲ್ಲೆಲ್ಲಿ ನೋಡಿದ್ರು dead bodies. ಸತ್ತಂತ ಶವಗಳು. Nice young men, young women ಯೌವನಸ್ಥರು, ಯುವತಿಯರು killed. ಸತ್ತು ಹೋದರು. And that's why Lamentations came. ಅದಕ್ಕಾಗಿ ಪ್ರಲಾಪಗಳು ಬಂತು. After the judgment came. ಆ ತೀರ್ಪು ಬಂದ ಮೇಲೆ Here we see ನಾವಿಲ್ಲಿ ನೋಡ್ತೀವಿ in the 14th verse onwards, 14ನೇ ವಚನದಿಂದ, just to remind you, ನಿಮಗೆ ಜ್ಞಾಪಕ ಪಡಿಸುವುದಕ್ಕೆ, if you are going through a hard time, ನೀವು ಕಠಿಣವಾದ ಸಮಯದಲ್ಲಿ the enemy comes to you and says to you, ಶತ್ರುಗಳು ಬಂದು ನಿಮಗೆ ಹೇಳುವುದಾದ್ರೆ, where is your God? ಎಲ್ಲಿದ್ದಾರೆ ನಿನ್ನ ದೇವರು? God does not love you. ದೇವರನ್ನ ಪ್ರೀತಿಸೋದಿಲ್ಲ. It's very, very needy. ಅಗತ್ಯತೆ ಇರೋದು ಕೂಡ We need to read and memorize the scriptures. ನಾವು ವಚನಗಳನ್ನ ನಾವು ಜ್ಞಾಪಕ ಮಾಡ್ಕೋಬೇಕು, ಬಾಯಿಪಾಠ ಮಾಡ್ಕೊಂಡು ನೆನಪಿನಲ್ಲಿ Reading, ಅದು ಓದುವುದು, studying, ಮತ್ತು ಅಧ್ಯಯನ ಮಾಡುವುದು.
memorizing, ನೆನಪಿಸಿಕೊಳ್ಳುವುದು, meditating, ಮತ್ತು ಧ್ಯಾನಿಸುವುದು, and the fifth one is speaking it out. ಮತ್ತು ಮಾತನಾಡುವುದು. When you're going through trouble, ನೀವು ಸಮಸ್ಯೆಯಲ್ಲಿ ಹಾದು don't speak ಹೋಗುವಾಗ about your troubles. ನಿಮ್ಮ ಸಮಸ್ಯೆ ಬಗ್ಗೆ ಮಾತನಾಡಬೇಕು. Speak about what the word of God says about your troubles. ನಿನ್ನ ಸಮಸ್ಯೆ ಬಗ್ಗೆ ದೇವರ ವಚನವು ಏನು ಹೇಳುತ್ತದೆ ಅದನ್ನ That makes a lot of difference. ಅದು ತುಂಬಾ ಒಂದು ವ್ಯತ್ಯಾಸವನ್ನು If ತೆಗೆದುಕೊಂಡು you start speaking about your sickness, ನಿಮ್ಮ ಕಾಯಿಲೆ ಬಗ್ಗೆ ಮಾತನಾಡೋದು you say, ಪ್ರಾರಂಭಿಸಿದ್ರೆ I got this sickness, I got that ನೀವು sickness. ಹೇಳೋದಾದ್ರೆ ನನಗೆ ಈ ಕಾಯಿಲೆ ಬಂತು, ನನಗೆ ಆ ಕಾಯಿಲೆ ಬಂತು. You are condemning yourself with your own lips. ನಿಮ್ಮ ಸ್ವಂತ ತುಟಿಗಳಿಂದ ನಿಮ್ಮನಿಗೆ ನೀವೇ ಖಂಡನೆಯನ್ನ But what you should say? ಅದು ನೀವೇನು ಹೇಳ್ಬೇಕು? He has forgiven all my iniquities. ಆತನು ನನ್ನ ಎಲ್ಲಾ ದ್ರೋಹಗಳನ್ನು ಕ್ಷಮಿಸಿದ್ದಾನೆ. And he has healed all my diseases. ನನ್ನ ಎಲ್ಲಾ ಕಾಯಿಲೆಗಳನ್ನ Yeah, the disease is standing with you there. ಹೌದು, ಕಾಯಿಲೆ ಅಲ್ಲಿ ನಿನ್ನ ಪಕ್ಕದಲ್ಲಿ And ನಿಂತಿದೆ. you're not saying, I got the disease. ಆದ್ರೆ ನೀನು ಹೇಳ್ತಿಲ್ಲ ನನಗೆ ಕಾಯಿಲೆ ಇದೆ You're ಅಂತ. saying, he has forgiven you, Jesus. ನೀ ಹೇಳ್ತಿದ್ಯಾ ಯೇಸು ನನ್ನನ್ನ ಕ್ಷಮಿಸಿದ್ದಾನೆ, And he has healed you. ಆತನು ನನಗೆ ಗುಣಪಡಿಸಿದ್ದಾನೆ. And this disease is listening to you. ಈ ಕಾಯಿಲೆ ಕೇಳಿಸ್ಕೊಳ್ತಾ ಇದೆ, It's not going. ಹೋಗ್ತಾ ಇಲ್ಲ. But keep on saying. ಮತ್ತೆ ಮತ್ತೆ ಹೇಳಿ. And what will happen? ಏನಾಗುತ್ತದೆ? One day you will see. ಒಂದಿನ It will ನೋಡ್ತೀರಾ not be found only. ಅದು ಕಾಯಿಲೆ ಇರುವುದೇ ಇಲ್ಲ. Okay. So as you keep reading this to save time, I'll come to the verses. You can read from 3:14 onwards. 3ನೇ ಅಧ್ಯಾಯ 14ನೇ ವಚನ, ಪ್ರಲಾಪಗಳು 14ನೇ ವಚನ ನೋಡೋಣ. And 17th verse says, you have removed my soul far away from peace. 17ನೇ ವಚನ ಹೇಳುತ್ತದೆ, ನನ್ನ ಮನಸ್ಸನ್ನ ದೂರ ಮಾಡಿದ್ದಿ ಸಮಾಧಾನದಿಂದ. I have forgotten prosperity. ನಾನು ಒಂದು ಅಭಿವೃದ್ಧಿಯನ್ನ ಮರೆತು ಬಿಟ್ಟಿದ್ದೇನೆ. So prosperity, ಒಂದು I ಅಭಿವೃದ್ಧಿ have never seen it. ನಾನು ಅದನ್ನ ನೋಡೇ It's ಇಲ್ಲ. gone so far away from me. ತುಂಬಾ ದೂರ ಹೋಗಿದೆ ಅದು. Then he says, and I said, my strength and my hope is perished from the Lord. ನನ್ನ ಶಕ್ತಿಯು ನನ್ನ ನಿರೀಕ್ಷೆಯು ಹಾಳಾಯಿತು ಕರ್ತನಿಂದ. But one thing he never forgot. ಆದ್ರೆ ಒಂದು ಸಂಗತಿ ಆತನು ಮರೆಯಲಿಲ್ಲ. One thing he always reminded himself. ಒಂದು ಸಂಗತಿ ಆತನು ತನಗೆ ತಾನೇ ನೆನಪಿಸಿಕೊಂಡ. It says in the 20th verse, 20ನೇ ವಚನದಲ್ಲಿ ಹೇಳುತ್ತದೆ, my soul has them still in remembrance and is humbling to me. ನನ್ನ ಆತ್ಮವು ಇವುಗಳನ್ನು ನಿತ್ಯವೂ ಜ್ಞಾಪಿಸಿಕೊಳ್ಳುತ್ತಾ ನನ್ನೊಳಗೆ ಕುಗ್ಗಿದೆ. Talking about his affliction. ಆತನ ಒಂದು ಬಾಧೆಗಳ ಕುರಿತಾಗಿ ಮಾತನಾಡುತ್ತದೆ. But then 21st verse says, 21ನೇ ವಚನವು in ಹೇಳುತ್ತದೆ, spite of the problems, ಈಗಿರಲೂ ಕೂಡ, in spite of what you're going ಈ through, ಸಮಸ್ಯೆಗಳು ಈ ಎಲ್ಲ ನೀವೇನೆಲ್ಲ ಹಾದು in ಹೋಗ್ತಿದ್ದೀರಾ, spite of whatever you're going through, ನೀವೇನೆಲ್ಲ ಪರಿಸ್ಥಿತಿಗಳು ಹಾದು ಹೋಗ್ತಿದ್ರು ಕೂಡ, maybe somebody died. ಯಾರೋ ಸತ್ತಿರಬಹುದು. We heard so many tragedies happen in India. ಎಷ್ಟೊಂದು ಒಂದು ಟ್ರಾಜಿಡಿಗಳು ಆಗೋದನ್ನ ನಾವು ಕೇಳಿಸ್ಕೊಳ್ತಾ ಇದೀವಿ ಭಾರತದಲ್ಲಿ. And in that time, ಆ ಸಮಯದಲ್ಲೂ ಕೂಡ what will we think? ನಾವೇನು ಆಲೋಚನೆ ಮಾಡಬೇಕು? God is far from me. ದೇವರು ನನ್ನಿಂದ ತುಂಬಾ ದೂರ He ಹೋಗಿದ್ದಾನೆ, just rejected me. ನನ್ನನ್ನು ಆತನು He just ತಿರಸ್ಕರಿಸಿದ್ದಾನೆ, thrown me out. ಆತ ನನ್ನ ಬಿಸಾಡಿದ್ದಾನೆ. But Jeremiah, ಅದೇ ಯೆರೆಮೀಯ in the ಹೇಳ್ತಾನೆ, worst circumstance, ಅಂತ ಒಂದು ಹೀನವಾದ ಸ್ಥಿತಿಯಲ್ಲೂ ಕೂಡ so many people of his family would have been killed. ಆತನ ಕುಟುಂಬದ ಎಷ್ಟೋ ಸದಸ್ಯರು But ಸಾಯಿಸಲ್ಪಟ್ಟಿರಬಹುದು. he never forgot one thing. ಆದ್ರೆ ಒಂದ್ ಸಂಗತಿ ಆತನು ಮರೆಯಲಿಲ್ಲ, The steadfast of the love of the Lord. ಒಂದು ಕರ್ತನ ಕರುಣೆಯ ಪ್ರೀತಿ. So he says in 21 verse, 21ನೇ ವಚನದಲ್ಲಿ I ಹೇಳುತ್ತದೆ, recall to my mind, ಈಗಲೂ ನನ್ನ ಮನಸ್ಸಿಗೆ ನಾನು ನೆನಪಿಸಿಕೊಳ್ತೇನೆ, therefore I have hope. ಆದ್ರಿಂದ ನನಗೆ ನಿರೀಕ್ಷೆಯುಂಟು. It is of the Lord's mercies that we are not consumed, ಆತನ ಕರ್ತನ ಕರುಣೆಯಿಂದಲೇ ನಾವು ದಹಿಸಲ್ಪಟ್ಟಿಲ್ಲ. because his compassion fail not. ಯಾಕಂದ್ರೆ ಆತನ ಅನುಕಂಪವು ಎಂದಿಗೂ ಸೋಲುವುದಿಲ್ಲ. He says in 23, 23ನೇ they ವಚನ, are new every morning. ಅದು ಹೊಸದಾಗಿದೆ ದಿನ ದಿನವೂ. Great is your faithfulness. ನಿನ್ನ ಒಂದು ನಂಬಿಗಸ್ತಿಕೆಯು ಕರ್ತನೆ ಶ್ರೇಷ್ಠವಾದದ್ದು. Jeremiah never had the revelation that we have today. ಯೆರೆಮೀಯನಿಗೆ ಅಂತ ಪ್ರಕಟಣೆ ಇರಲಿಲ್ಲ, ಇವತ್ತು ನಮಗೆ ಸಿಕ್ಕಂತ ಪ್ರಕಟಣೆ That ಹಾಗೆ. the Son of God ಆದ್ರೆ ದೇವರ ಮಗನು come and die for us. ನಮಗಾಗಿ ಬಂದು ಸತ್ತನು. His love never changes. ಆತನ ಪ್ರೀತಿ ಎಂದಿಗೂ His ಬದಲಾಗುವುದಿಲ್ಲ. love is everlastingly upon us. ಆತನ ಪ್ರೀತಿಯು ಶಾಶ್ವತವಾಗಿ ನಮ್ಮ ಮೇಲಿದೆ. No matter how far you have gone from ನೀವು Jesus, ಯೇಸುವಿನಿಂದ ಎಷ್ಟೇ ದೂರ He ಹೋಗಿದ್ರು, is waiting for you to come back. ಆತನು ಕಾಯ್ತಿದ್ದಾನೆ ನೀವು ಹತ್ರ But ವಾಪಸ್ sometimes you ಬರುವುದಕ್ಕೆ. feel, ಕೆಲವು ಬಾರಿ ಅನ್ಕೋಬಹುದು, how to come back? ಹೇಗೆ ವಾಪಸ್ ಬರೋದು? You know, I'm not so good enough. ನಾನು ಅಷ್ಟೊಂದು ಒಳ್ಳೆಯವನು ಅಲ್ವಲ್ಲ, No, I did this, I did ನಾನು that. ಅದನ್ನ ಮಾಡಿದೆ ಇದನ್ನ ಮಾಡಿದೆ. That's the precise reason why Jesus came. ಅದೇ ಕಾರಣಕ್ಕೋಸ್ಕರನೇ ಯೇಸು He ಬಂದಿದ್ದು. know that we cannot change. ಆತನಿಗೆ ಗೊತ್ತು ನಾವು ನಮ್ಮನ್ನು ಬದಲಾಯಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. And it's our pride that doesn't want to come and say, accept His forgiveness and love.
freely. ನಮ್ಮಲ್ಲಿರುವಂತ ಗರ್ವ ನಮ್ಮನ್ನ ಆತನ ಬಳಿಗೆ ಬರುವುದಕ್ಕೆ ಬಿಡುವುದಿಲ್ಲ. ಆತನ ಕೊಡುವಂತ ಒಂದು ಕ್ಷಮಾಪಣೆಯನ್ನ ಹೊಂದಿಕೊಳ್ಳುವುದಕ್ಕೆ ಉಚಿತವಾಗಿ ಹೊಂದಿಕೊಳ್ಳುವುದಕ್ಕೆ ಬಿಡುವುದಿಲ್ಲ. In Hebrews it says, the day you hear his voice, don't harden your heart. ಹೀಬ್ರೂದವರಿಗೆ ಹೇಳುತ್ತದೆ, ಯಾವ ದಿವಸವು ಕರ್ತನ ಸ್ವರಕ್ಕೆ ಕಿವಿಗೊಡ್ತೀಯೋ ಆ ದಿವಸದಲ್ಲಿ ನಿನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಬೇಡ. How you harden your heart? ಹೇಗೆ ನಿನ್ನ ಹೃದಯವನ್ನು ಕಠಿಣ He is saying, ಮಾಡಿಕೊಳ್ತೀಯಾ? no, I have sinned so much. ನೀವು ಯಾವಾಗ ಹೇಳುವಾಗ ಇಷ್ಟೊಂದು ಪಾಪ ಮಾಡ್ಬಿಟ್ಟಿದ್ದೀನಿ, How to come back to God? ಹೇಗ್ ಬರೋದು ದೇವ್ರ ಬಳಿ? Array, there's no other way. ಅದೇ ನಾನು ಹೇಳ್ತೀನಿ, ಬೇರೆ ಯಾವ ಮಾರ್ಗ You have ಇಲ್ಲ. to run and come back. ನೀನು ಓಡ್ಕೊಂಡು ವಾಪಸ್ ಬರ್ಬೇಕು. Don't harden your heart. ನಿನ್ನ ಹೃದಯವನ್ನು ಕಠಿಣ ಮಾಡ್ಕೋಬೇಡ. Think that you have to pay a price to come back. ಅಥವಾ ನೀನು ಆಲೋಚನೆ ಮಾಡಬೇಡ, ನೀನೊಂದು ಬೆಲೆ ಕೊಟ್ಟಬೇಕಾಗುತ್ತೆ, ಅದಾದ್ಮೇಲೆ ಬರ್ಬೇಕು ಅಂತ. The Lord teaches us that. ಕರ್ತನು ಅದನ್ನು ನಮಗೆ ಕಲಿಸ್ಕೊಡ್ತಾನೆ. However much you do, ಎಷ್ಟು ಮಟ್ಟಿಗೆ ನೀವು ಮಾಡಿದ್ರು, and you fail in ಒಂದರಲ್ಲಿ ನೀವು ಸೋತೋದ್ರು. James 2:10 says, ಯಾಕೋಬ 2ನೇ ಅಧ್ಯಾಯ 10ನೇ you ವಚನ have failed in the whole law. ನೀನು ಎಲ್ಲಾ ಧರ್ಮಶಾಸ್ತ್ರದಲ್ಲೂ ಸೋತ ಹಾಗೆ. One law you break, ಒಂದು ಆಜ್ಞೆಯನ್ನ ಮುರಿದ್ರೆ so we are helpless. ನಾವು ಅಸಹಾಯಕರಾಗಿದ್ದೇವೆ. Thanks be to God. ದೇವರಿಗೆ ಸ್ತೋತ್ರ. He calls us back. ಆತನು ನಮ್ಮನ್ನ ಮರಳಿ ಕರೀತಾನೆ. Every time we fail God, ಪ್ರತಿ ಬಾರಿ ನಾವು ದೇವರಿಗೆ ಸೋಲು get up ಕೊಡುವಾಗ and shamelessly come back. ನಾವು ನಾಚಿಕೆ ಬಿಟ್ಟು ನಾವು ಬರೋಣ ಕರ್ತನ Because ಬಳಿಗೆ. you know, ಯಾಕಂದ್ರೆ ನಿಮ್ಗೆ ಗೊತ್ತು, there is no other way. ಬೇರೆ ಯಾವ ಮಾರ್ಗ You ಇಲ್ಲ. cannot get saved. ನಾವು ರಕ್ಷಣೆ ಹೊಂದ್ಕೊಳ್ಳೋದಕ್ಕೆ There ಸಾಧ್ಯವಿಲ್ಲ. is no other place we can get some help and they say, Lord, here, take it for my sin. ಬೇರೆ ಯಾವ ಸ್ಥಳದಲ್ಲೂ ಹೋಗಿ ನಮ್ಗೆ ಸಹಾಯವನ್ನು ಹೊಂದ್ಕೊಂಡು ದೇವರ ಮುಂದೆ ಬಂದು ದೇವರೇ ತಗೋ ಇದನ್ನ ನಾನು ಮಾಡಿದ್ದೇನೆ ಅಂತ Jesus ಹೇಳಕ್ಕಾಗಲ್ಲ. has done it all for us. ಯೇಸು ನಮಗೋಸ್ಕರ ಎಲ್ಲವನ್ನ ಮಾಡಿದ್ದಾನೆ. So the 4 reasons of spiritual blessing. ಒಂದು ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕೆ ಇರುವಂತ 4 ಕಾರಣಗಳು. First thing you need to do, ಮೊದಲನೇ ಸಂಗತಿ ನೀವು ಮಾಡಬೇಕಾಗಿರೋದು, I'll give you the 4 reasons, you can write it down. 4 ಸಂಗತಿಗಳನ್ನ ನೀವು ಬರ್ಕೊಳ್ಳಿ, ಅದನ್ನ ಹೇಳ್ತೇನೆ. This is not from somebody's book. ಇದು ಯಾವ ಪುಸ್ತಕದಿಂದ ತೆಗೆದುಕೊಂಡಂತ ಸಂಗತಿಗಳಲ್ಲ. This is what the Lord taught me. ಇದು ಕರ್ತನು ನನಗೆ ಕಲಿಸಿಕೊಟ್ಟಂತ ಸಂಗತಿ. 4 reasons. 4 ಕಾರಣಗಳು. Spiritual blessings. ಆತ್ಮಿಕವಾದ ಆಶೀರ್ವಾದಗಳಿಗೆ, financial needs met. ಹಣಕಾಸಿನ ಅವಶ್ಯಕತೆಗಳು ಪೂರೈಸಲ್ಪಡುವುದಕ್ಕೆ. I'll tell you, ನಾನು ಹೇಳ್ತೇನೆ, many believers have no understanding. ಎಷ್ಟೋ ವಿಶ್ವಾಸಿಗಳಿಗೆ ಅದರ ಅರಿವಿಲ್ಲ. May God open your understanding. ದೇವರು ನಿಮ್ಮ ಮನಸ್ಸುಗಳನ್ನ ತಿಳುವಳಿಕೆಯನ್ನು He doesn't want you ತೆರೆದು to be in need. ಆತನು ಬಯಸುವುದಿಲ್ಲ ನೀವು ಅಗತ್ಯದಲ್ಲಿ ಬೀಳುವುದಕ್ಕೆ. He wants to bless you. ಆತನು ಬಯಸ್ತಾನೆ ನೀವು ಆಶೀರ್ವಾದ So ಹೊಂದಿಕೊಳ್ಳುವುದಕ್ಕೆ. first thing, ಮೊದಲನೇ ಸಂಗತಿ, position yourself. ನಿಮ್ಮ ಒಂದು ಸ್ಥಾನದಲ್ಲಿ ನಿಲುವಿನಲ್ಲಿ ನಿಂತುಕೊಳ್ಳಿ. Second, ಎರಡನೆಯದು, seek Him early. ನೀವು ಅತಿ ಮುಂಚಾನೆ ಆತನನ್ನು ಹುಡುಕಿರಿ. Third, ಮೂರನೆಯದು, have a vision. ಒಂದು ದರ್ಶನವನ್ನು ಇಟ್ಟುಕೊಳ್ಳಿ. Fourth, ನಾಲ್ಕನೆಯದು, walk by faith. ನಂಬಿಕೆಯಲ್ಲಿ ನಡೆಯಿರಿ. So I hope I can complete it. ನಾನು ನಿರೀಕ್ಷಿಸ್ತೇನೆ ಇದನ್ನ ನಾನು ಸಂಪೂರ್ಣ ಮಾಡ್ಲಿಕ್ಕೆ ಆಗುತ್ತದೆ ಅಂತ. Let us look at first reason. ಮೊದಲನೆಯ ಒಂದು ಕಾರಣದೆಡೆಗೆ ನಾವು ನೋಡೋಣ. Position yourself. ನಿಮ್ಮ ಸ್ಥಾನದ ನಿಲುವಿನಲ್ಲಿ ನಿಂತುಕೊಳ್ಳುವುದು. What do I mean? ಅದರ ಅರ್ಥ ಏನು? When you are seeking after God, ನೀವು ದೇವರನ್ನ ಹುಡುಕುವಾಗ, if you have no desire to seek God, ನೀವು ಆಸೆನೇ ಇಲ್ಲ ಅಂದ್ರೆ ದೇವರು ಹುಡುಕುವುದಕ್ಕೆ, there's no hunger. ಯಾವ ಹಸಿವಿಲ್ಲ ಅಂದ್ರೆ, There's no, it's like a sick man. ಒಂದು ಕಾಯಿಲೆಯ ವ್ಯಕ್ತಿ ಹಾಗೆ, Come on, let's have food. ಬಾ ಊಟ ಮಾಡೋಣ He said, I'm not feeling hungry. ಅಂತ ನಂಗೆ ಹಸಿವೆ ಇಲ್ಲ. So night time comes, ರಾತ್ರಿ ಸಮಯ ಬಂದಾಗ eat. ತಿನ್ನು ಅಂತ ಕೊಟ್ರೆ I am not feeling hungry. ನನಗೆ ಹಸಿವೆ ಆಗ್ತಿಲ್ಲ. So we see all the time, ನಾವು ಹೇಳ್ತೀವಿ ಯಾವಾಗ್ಲೂ, we ask him to come and eat. ಆ ವ್ಯಕ್ತಿ ಹತ್ರ ಕೇಳಿದ್ರೆ ಕಾಲಿರೋ ಒಂದು ವ್ಯಕ್ತಿಗೆ ಬಂದು ತಿನ್ನು ಅಂತ, They eat. ಅವ್ನು ಸ್ವಲ್ಪ ತಿಂತಾನೆ ಬಿಟ್ಬಿಡ್ತಾನೆ. So do you call it healthy? ಅದನ್ನ ಆರೋಗ್ಯಕರವಾದದ್ದು ಅಂತ ಹೇಳ್ತೀರಾ? We call it sick. ಅದನ್ನ ಕಾಯಿಲೆ ಅಂತ ಹೇಳ್ತಾರೆ. Similarly, ಅದೇ ರೀತಿ if you are a believer ನೀವೊಬ್ಬ and ವಿಶ್ವಾಸಿಯಾಗಿದ್ರೆ you are not able to at least seek God, ದೇವರನ್ನ ಹುಡುಕೋದಕ್ಕೆ ಆಗ್ತಿಲ್ಲ ಅಂದ್ರೆ something is wrong in your spiritual life. ನಿಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ಏನೋ ತಪ್ಪಿದೆ. And it is not hard to find. ಅದು ಕಷ್ಟವೇನಿಲ್ಲ ಕಂಡುಕೊಳ್ಳುವುದಕ್ಕೆ. I will tell you how to do it. ನಾನು ಹೇಳ್ತೇನೆ ನಿಮ್ಗೆ ಹೇಗೆ ಮಾಡ್ಬೇಕು ಅಂತ. Your conscience ನಿಮ್ಮ ಮನಸ್ಸಾಕ್ಷಿ is like a mirror. ಅದೊಂದು ಕನ್ನಡಿ ತರ ಹಾಗೆ. It tells you ಅದು ನಿಮ್ಗೆ ಹೇಳುತ್ತದೆ what you need to do. ನೀವೇನ್ ಮಾಡ್ಬೇಕು ಅಂತ. So when I was a young Christian, ನಾನೊಬ್ಬ ಯವನಸ್ಥನಾದ ವಿಶ್ವಾಸಿಯಾಗಿದ್ದಾಗ I had a lot of struggle. ಎಷ್ಟೊಂದು ಕಷ್ಟಗಳು ನನಗಿತ್ತು. Thank God for those struggles. ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆ I used to be ಕಷ್ಟಗಳಿಗೆ attacked with panic fear. ಒಂದು ಭೀತಿಯ ಒಂದು ಭಯ ನನಗೆ ಕಾಡ್ತಾ ಇತ್ತು. I was alone in another place, ಇನ್ನೊಂದು ಸ್ಥಳದಲ್ಲಿ ನಾನು and ಒಬ್ಬಂಟಿಗನಾಗಿದ್ದೆ. there was no Christians there. ಯಾರು ಕ್ರೈಸ್ತರು ಕೂಡ ಅಲ್ಲಿರಲಿಲ್ಲ. They were nominal Christians, ಒಂದು ನಾಮಧೇಯ ಕ್ರೈಸ್ತರು ಅಂತ ಇದ್ರು. but I can't get help from them. ಆದ್ರೆ ಅವರಿಂದ ನನಗೆ ಸಹಾಯ They ಸಿಕ್ಕಿಲ್ಲ. would ask me go seek a doctor. ಅವ್ರು ಹೇಳ್ತಿದ್ರು ಹೋಗಿ ನೀನ್ ಡಾಕ್ಟರ್ ಹತ್ರ By ಹೋಗು the ಅಂತ. grace of God, ದೇವರ ಕೃಪೆಯಿಂದ I never took one tablet. ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳಿಲ್ಲ. I had this panic attacks for months. ಒಂದು ಭೀತಿ ಏನ್ ಭಯ ಇತ್ತು ಅದು ತಿಂಗಳಾಂಗಟ್ಲೆ I ಇತ್ತು. thank God for that, ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. because out of ಅದಕ್ಕಾಗಿ that problem ಆ ಸಮಸ್ಯೆಯಿಂದ I learned a lot from God. ನಾನು ಎಷ್ಟೊಂದು ಸಂಗತಿಗಳನ್ನ ಕಲ್ತ್ಕೊಂಡೆ. In fact, what the devil tried to destroy in my life, ನಿಜವಾಗಿ ಹೇಳ್ಬೇಕಂದ್ರೆ ಸೈತಾನ್ ನನ್ನ ಜೀವಿತದಲ್ಲಿ ಯಾವ್ದಾದ್ರು ನಾಶಪಡಿಸಬೇಕು ಅಂತ ಬಂದು I found that
that God used to bless me to learn about His word. ಆದರೆ ದೇವರು ನನಗೆ ಅದರ ಮೂಲಕವಾಗಿ ಆತನ ವಚನದಿಂದ ನನ್ನ ಆಶೀರ್ವಾದ If you are ಮಾಡಿದ. sick, ನೀವು ಕಾಯಿಲೆಯಿಂದ ಇದ್ರೆ you say, oh, why the sickness has come? ನೀವು ಹೇಳಿದ್ರೆ ಯಾಕೆ ಈ ಕಾಯಿಲೆ ಬಂದಿದೆ? But I challenge you. ಅದು ನನಗೆ ಸವಾಲಾಗ್ತದೆ. Go after God ದೇವರ ಹಿಂದೆ ಹೋಗಿ till He removes that sickness from your ಆ body. ಕಾಯಿಲೆಯನ್ನು ನಿಮ್ಮ ದೇಹದಿಂದ ತೆಗೆದು ಹಾಕುವ. And if He tells you, ಆತನ ಹೇಳಿದ್ರೆ suffer it, ಇದರಲ್ಲಿ ನೀವು ಕಷ್ಟಪಡು, ಬಾಧೆ then you suffer it. ಹಾಗಾದ್ರೆ ಬಾಧೆ ಪಡು. I believe one thing. ನಾನು ಒಂದ್ ಶಕ್ತಿ ನಂಬ್ತೀನಿ, Sickness is not from God. ಕಾಯಿಲೆ ದೇವರಿಂದ ಬಂದದ್ದಲ್ಲ, It is from Satan. ಅದು ಸೈತಾನನಿಂದ ಬಂದದ್ದು. So position yourself. ನಿಮ್ಮ ಒಂದು ಸ್ಥಾನದಲ್ಲಿ ನಿಲುವಿನಲ್ಲಿ What do I mean by that? ಅದರ ಅರ್ಥ ಏನು? In your conscience area, ನಿಮ್ಮ ಮನಸ್ಸಾಕ್ಷಿಯಲ್ಲಿ is there some things in your conscience that you have not done? ಕೆಲವೊಂದು ಸಂಗತಿಗಳು ನೀವು ಮಾಡದೇ ಇರುವಂತದ್ದು ಇದೆಯಾ? There are certain things you did before knowing the Lord, ಕರ್ತನನ್ನ ಅರ್ಥಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಸಂಗತಿಗಳು ಮಾಡ್ತಿದ್ರಿ, which you have not corrected. ಅದನ್ನ ನೀವು ತಿದ್ದುಪಡಿಸಿಲ್ಲ. Maybe you have certain things you had to give back to people. ಕೆಲವೊಂದು ಒಂದು ವಿಷಯಗಳ ಸಂಗತಿಗಳು ಇರ್ಬೋದು, ವಸ್ತುಗಳಿರ್ಬೋದು, ನಿಮ್ಮ ಜನರಿಗೆ ವಾಪಸ್ ಕೊಡ್ಬೇಕಿತ್ತು. Maybe you have some letters. Those days it was letters. Maybe you have some phone records of somebody, voice records of somebody that you got them in your hand. Now you can blackmail them. ಆಗಿನ ದಿವಸಗಳಲ್ಲಿ ಪತ್ರಗಳನ್ನ ಇಟ್ಟುಕೊಳ್ಳುವ ಹಾಗೆ, ಅಥವಾ ಈಗಿನ ದಿವಸಗಳಲ್ಲಿ ವಾಯ್ಸ್ ಮೇಲ್ಗಳಿರ್ಬೋದು, ಅಥವಾ ಅವರು ಹೇಳಿದಂತ ನುಡಿದಂತ ಮೆಸೇಜಸ್ಗಳಿರ್ಬೋದು, ಅದನ್ನ ಹಿಡಿದಿಟ್ಕೊಳ್ಳೋದು, ಅವರ ವಿರುದ್ಧವಾಗಿ ಉಪಯೋಗಿಸಬೇಕು ಅನ್ನುವಂತ ಒಂದು ಭಾವನೆಯಿಂದ. I saw one thing. If you do those things, ನೀವು ಅದೆಲ್ಲವನ್ನು ಮಾಡೋದಾದ್ರೆ your phone only will get spoiled. ನಿಮ್ಮ ಫೋನೇ ಹಾಳಾಗೋಗುತ್ತೆ. So recording people's voice ಜನರ ಒಂದು ವಾಯ್ಸ್ ಗಳನ್ನ and ರೆಕಾರ್ಡ್ using it against them, ಅವರ ವಿರುದ್ಧವಾಗಿ your ಉಪಯೋಗಿಸುವುದು, conscience doesn't permit that. ನಿಮ್ಮ ಮನಸ್ಸಾಕ್ಷಿ ಅದನ್ನ ಒಪ್ಪಿಕೊಳ್ಳುವುದಿಲ್ಲ. Don't go against your conscience ನಿನ್ನ ಮನಸ್ಸಾಕ್ಷಿ ವಿರುದ್ಧವಾಗಿ unless ಮಾಡಬೇಡ. it is necessary if you want to catch some crook. ಅಥವಾ ಯಾವ್ದಾರೋ ಒಬ್ಬ ಕಳ್ಳನನ್ನ ಹಿಡಿಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಬಂದ್ರೆ ಮಾತ್ರ ಮಾಡಬಹುದಷ್ಟೇ. In those days it was somebody's letter, it is somebody's some story you heard about that person. ಆ ದಿವಸಗಳಲ್ಲಿ ಹೇಳ್ಬೇಕಂದ್ರೆ ಪತ್ರಗಳು, ಯಾರೋ ಬರೆದಂತ ಪತ್ರಗಳಾಗಿರ್ಬೋದು, ಅಥವಾ ಯಾರೋ ಬರೆದಂತ ಒಂದು ಕಥೆಗಳ ಒಂದು ಸಂಗತಿಗಳನ್ನ ಇಟ್ಟುಕೊಳ್ಳುವುದು. So when you position yourself, ನಿಮ್ಮ ಒಂದು ನಿಲುವಿನಲ್ಲಿ ನಿಂತುವಾಗ you write down a list of things. ನೀವು ಸಂಗತಿಗಳನ್ನ ಪಟ್ಟಿ ಮಾಡ್ಕೊಳ್ಳಿ. Okay, this is what I did was wrong. ಈ ಸಂಗತಿ ನಾನು ಮಾಡಿದ್ದು ತಪ್ಪಾಗಿ, This is what I should not have done. ಇದನ್ನ ನಾನು ಮಾಡಬಾರ್ದಾಗಿತ್ತು. You go to God with a list ದೇವರ ಬಳಿಗೆ ಹೋಗಿ ಆ ಒಂದು ಪಟ್ಟಿನ ಎತ್ಕೊಂಡು ಹೋಗಿ and ask God forgiveness. ದೇವರ ಹತ್ರ ಕೇಳ್ಕೊಳ್ಳಿ ಕ್ಷಮೆ. When I was young, ನಾನು ಕಿರಿಯ we were very ವಯಸ್ಸಿನಲ್ಲಿದ್ದಾಗ mischievous. We took up things from the shop. ತುಂಬಾ Some ತುಂಟನಾಗಿದ್ದೆ, sweet. ನಾನು ತುಂಬಾ ತುಂಟನಾಗಿದ್ದೆ, ಸಿಹಿ ತಿಂಡಿಗಳನ್ನ ಕದೀತಾ ಇದ್ದೆ. Not every time, only one time. ಪ್ರತಿ ಬಾರಿ ಅಲ್ಲ, ಒಂದೇ Maximum ಸಾರಿ, twice. ಒಂದ್ಸಲ ಅಥವಾ ಎರಡ್ ಸಲ. But after I got saved, ಅದ್ರ ರಕ್ಷಣೆ there were ಹೊಂದಾದ್ಮೇಲೆ certain things in my past life. ಒಂದು ಗತಕಾಲದಲ್ಲಿ ನಡೆದ ಕೆಲವೊಂದು I never ಸಂಗತಿಗಳು, settled it. ನಾನು ಅದು ಎಲ್ಲವನ್ನ ಸಂಪೂರ್ಣವನ್ನ I thought ಸೆಟಲ್ the blood ಮಾಡಿಲ್ಲ. of Jesus has washed it all away. ನಾನು ನಂತರೇ ಯೇಸು ಕ್ರಿಸ್ತನ ರಕ್ತವು ಸಂಪೂರ್ಣವಾಗಿ ಎಲ್ಲವನ್ನ ತೊಳೆದು ಹಾಕಿದೆ. Till a man of God shared from Luke 19. ಆದರೆ ದೇವರ ಮನುಷ್ಯನು ನನಗೆ ಕಲಿಸಿಕೊಡುವವರೆಗೂ ಲೋಕನು ಬರೆದ ಸುವಾರ್ತೆಯ 19ನೇ ಅಧ್ಯಾಯದಲ್ಲಿ Zacchaeus has been a cheater. ಜಕಾರ್ಯನು ಆಕ್ಚುಲಿ ಒಬ್ಬ ಮೋಸಗಾರನಾಗಿದ್ದ. And what he did, ಅವನೇನ್ ಮಾಡ್ದ? as soon as salvation came to him, ರಕ್ಷಣೆ ಆತನ ಜೀವಿತದಲ್ಲಿ ಬಂದ ತಕ್ಷಣ 4 times as much I have taken wrongfully, I'll give back. ನಾನು ತಪ್ಪಾಗಿ ತೆಗೆದುಕೊಂಡದ್ದ ಎಲ್ಲವನ್ನ 4ರಷ್ಟು ಹಿಂದಿರುಗಿ ಕೊಡ್ತೇನೆ ಅಂತ. Now you may think, ನೀವು ಅಲ್ಪಶು yeah, ಮಾಡ್ಬೋದು. I robbed money here, I robbed money there. ಆ ವ್ಯಕ್ತಿ ನಾನು ಕದ್ದೆ, ಇಲ್ಲಿ ನಾನು ಕದ್ದೆ, I went to somebody's house, I robbed money. ಯಾರ್ದೋ ಮನೆಗೆ ಹೋಗಿದ್ದೆ, ಅಲ್ಲಿ ಕದ್ದೆ. If you want to grow in the Lord, ನೀವು ಕರ್ತನಲ್ಲಿ ಬೆಳಿಬೇಕು ಅಂತ ಇಷ್ಟಪಟ್ರೆ it's always good to go and give it back. ಇದು ಯಾವಾಗಲೂ ಒಳ್ಳೆಯದಾಗಿದೆ, ನೀವು ವಾಪಸ್ ಹೋಗಿ ಅದನ್ನ ಹಿಂತಿರುಗಿಸಿ It's ಕೊಡಿ. shameful, yes, ಅದು ನಾಚಿಕೆ ತರಂತೆ, ಅದು ಹೌದು. but ಆದ್ರೆ it will bring a change inside you. ಆದ್ರೆ ನಿಮ್ಮ ಒಳಗಡೆ ಒಂದು ಬದಲಾವಣೆಯನ್ನು I remember going to ತೆಗೆದುಕೊಂಡು the shop ನಾನು ನೆನಪಿಸ್ಕೊಳ್ತೇನೆ, ಅಂಗಡಿಗೆ ನಾನು ಹೋಗಿ with my brother because I thought that man will accuse me, a lot of things are missing. ನನ್ನ ಅಣ್ಣನ ಕರ್ಕೊಂಡೋದೆ. ಯಾಕಂತಂದ್ರೆ ಅಂಗಡಿಯ ಮಾಲೀಕ ಹೇಳ್ಬಾರ್ದಲ್ವಾ, ಎಷ್ಟೊಂದು ಕದ್ದು ಹಾಕಲ್ಪಟ್ಟು ಎಷ್ಟೊಂದು ಹೋಯಿತು ಅಂತ ಹೇಳ್ಬಾರ್ದಲ್ವಾ ಅಂತ. So maybe twice I had taken kopri mitai. 2 ಬಾರಿ ನಾನು ಕೊಬ್ಬರಿ ಮಿಠಾಯಿ ಕದ್ದಿರ್ಬೋದೇನೋ. And I told him, Kaka, I have taken like this way. ನಾನು ಅವನಿಗೆ ಹೇಳಿದೆ, ಕಾಕ ನಾನು ಈ ತರ ತೆಗೆದುಕೊಂಡಿದ್ದೆ. He couldn't remember. ಅವನಿಗೆ ಜ್ಞಾಪಕನೇ ಇಲ್ಲ. And I gave him 20 rupees. ನಾನು ಅವನಿಗೆ 20 ರೂಪಾಯಿ ಕೊಟ್ಟೆ. Well, it's only 2 rupees maximum. 2 ರೂಪಾಯಿ. Thank God that I took that step. ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ, ಆ Because ಹೆಜ್ಜೆನ ಇಟ್ಟೆ. in the morning I'll be so much filled with the Holy Spirit. ಯಾಕಂದ್ರೆ ಮುಂಜಾನೆಯಲ್ಲಿ ಪವಿತ್ರಾತ್ಮ ಭರಿತನಾಗಿ I feel so happy after spending time with God. ಕರ್ತನ ಜೊತೆ ಸಮಯ ಕಳೆದ ಮೇಲೆ ಎಷ್ಟೊಂದು ಸಂತೋಷ By ಪಡ್ತೇನೆ. 8-9 o'clock in the morning my joy is gone. ಮುಂಜಾನೆ 8 ಗಂಟೆ 9 ಗಂಟೆ ಆಗಷ್ಟರಲ್ಲಿ ನನ್ನ ಸಂತೋಷ ಹೋಯಿತು. Why? ಯಾಕೆ? My vessel have some hole somewhere. ಯಾಕಂದ್ರೆ ನನ್ನ ಪಾತ್ರೆಯಲ್ಲಿ ಕೆಲವೊಂದು ತೂತುಗಳಿದ್ವು. Is your vessel like that way? ನಿಮ್ಮ ಪಾತ್ರೆಯು After ಹಾಗೆ prayer ಇಲ್ಲ. time, you're very happy. ಪ್ರಾರ್ಥನೆ ಸಮಯ ಆದ ತಕ್ಷಣ ತುಂಬಾ And by ಸಂತೋಷವಾಗಿರ್ತೀರಾ. 10 o'clock in the morning you're fully down. 8 ಗಂಟೆ 10 ಗಂಟೆ ಆಗಷ್ಟರಲ್ಲಿ ಸಂಪೂರ್ಣವಾಗಿ ಕುಗ್ಗೋಗಿರ್ತೀರಾ. Some holes in your vessel. ಯಾಕಂದ್ರೆ ನಿಮ್ಮ ಪಾತ್ರೆಯಲ್ಲಿ So ತೂತುಗಳಿವೆ. to position yourself, ನಿಮ್ಮ ಸ್ಥಾನದಲ್ಲಿ ನಿಲುವಲ್ಲಿ you ನಿಂತುಕೊಳ್ಳುವುದಕ್ಕೆ got to repent. ನೀವು ಪಶ್ಚಾತ್ತಾಪ ಪಡಬೇಕು. Repent of everything that displeases God. ಯಾವುದೆಲ್ಲ ದೇವರಿಗೆ ಮೆಚ್ಚುಗೆಯಾಗದೆ ಇರುವ ಸಂಗತಿಗಳಿಗಾಗಿ ಪಶ್ಚಾತ್ತಾಪ Thanks be to ಪಡಬೇಕು. God. ದೇವರಿಗೆ ಸ್ತೋತ್ರ.
in your conscience area. ನಿಮ್ಮ ಮನಸ್ಸಾಕ್ಷಿಯ ಕ್ಷೇತ್ರದಲ್ಲಿ ಮಾತ್ರ. 1 Corinthians 4:4. 1 ಕೊರಿಂಥದವರಿಗೆ 4ನೇ ಅಧ್ಯಾಯ 4ನೇ Never forget ವಚನ. that verse. ಅದೆಂದಿಗೂ ಯಾವತ್ತಿಗೂ ಮರಿಬೇಡಿ. God will only take account for what your conscience speaks. ನಿಮ್ಮ ಮನಸ್ಸಾಕ್ಷಿ ಏನನ್ನು ನುಡಿಯುತ್ತದೋ ಅದರ ಪ್ರಕಾರವಾಗಿ ಕರ್ತನು ಲೆಕ್ಕವಾಗ್ತಾನೆ. Your conscience will remember. ನಿಮ್ಮ ಮನಸ್ಸಾಕ್ಷಿಗೆ ಜ್ಞಾಪಕವಿರುತ್ತದೆ. Only that. ಅದನ್ನ ಮಾತ್ರ. Thanks be to God. ದೇವರಿಗೆ ಸ್ತೋತ್ರ. Unconsciously we still sin. ಮನಸ್ಸಾಕ್ಷಿಗೆ ಅದರ ಬದಲಾಗಿ ಅದಕ್ಕೆ ಗೊತ್ತಿದ್ದಂತೆ ಎಷ್ಟೋ ಸಂಗತಿಗಳನ್ನು ನಾವು ಮಾಡಿರಬಹುದು. That is okay. ಅದು ಪರವಾಗಿಲ್ಲ. Because as long as I do not know, ಯಾಕಂದ್ರೆ ಎಲ್ಲಿ ಎಷ್ಟು ಮಟ್ಟಿಗೆ ನನಗೆ ಗೊತ್ತಿಲ್ವೋ, I don't have to bother. ನಾನು ಅದರ ಬಗ್ಗೆ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಉದಾಹರಣೆಗೆ we know that looking at a woman and lusting is adultery. ನಮಗೆ ಗೊತ್ತಿದೆ ಒಬ್ಬ ಸ್ತ್ರೀಯರಿಗೆ ನೋಡಿ ಮೋಹಿಸುವುದು ವ್ಯಭಿಚಾರ. So what do you do now? ಈಗ ನೀವೇನ್ ಮಾಡ್ತೀರಾ? You stop looking. ನೀವು ನೋಡುವುದನ್ನ ನಿಲ್ಲಿಸ್ತೀರಾ? The minute your eyes are pulling you, ಯಾವ ಕ್ಷಣದಲ್ಲಿ ನಿಮ್ಮ ಕಣ್ಣುಗಳು you ಎಳೆದ್ರೆ deny yourself, ನಿನ್ನ ಒಂದು ಸ್ವಂತಿಕೆಗೆ ನೀನು ನಿರಾಕರಿಸಿದ್ರೆ you go through a suffering. ನೀನು ಒಬ್ಬದಲ್ಲಿ ಬಾಧೆಯಲ್ಲಿ ಹೋಗ್ತೀಯಾ. Getting angry is easy. ಕೋಪ ಮಾಡ್ಕೊಳ್ಳೋದು ಸುಲಭ. Because I gave him nicely. ಯಾಕಂದ್ರೆ ಚೆನ್ನಾಗಿ ಕೊಟ್ಟೆ ಅಂತ You feel ಹೇಳ್ಬೋದು. satisfied. ನನಗೆ ತೃಪ್ತಿ ಪಡುತ್ತೆ. God is not satisfied. ಆದ್ರೆ ದೇವರಿಗೆ ತೃಪ್ತಿ Now ಆಗಲಿಲ್ಲ. to satisfy God, ನಾವು ದೇವರಿಗೆ ತೃಪ್ತಿ ಪಡಿಸಬೇಕು. conquer your anger. ನಿನ್ನ ಕೋಪದ ಮೇಲೆ ಜಯಿಸು. Okay. Now for example, ಉದಾಹರಣೆಗೆ I stopped looking at women ನಾನು ಸ್ತ್ರೀಯರಿಗೆ ನೋಡುವುದನ್ನು ನಿಲ್ಲಿಸಿದೆ. in a lustful way. ಕಾಮದ ಒಂದು ವಿಷಯವಾಗಿ Gloriously liberated by Jesus. ಒಂದು ಮಹಿಮಾಪೂರ್ಣವಾಗಿ ಯೇಸುವಿನಿಂದ ಸಂಪೂರ್ಣ ಸ್ವತಂತ್ರಗೊಂಡೆ. For Matthew 5:28 says, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ if you entertain this sin ಈ ಪಾಪಗಳಿಗೆ ನೀನು ಮನೋರಂಜನೆ in ಮಾಡಿದ್ರೆ your mind, ನಿನ್ನ ಮನಸ್ಸಿನಲ್ಲಿ when you pray, ನೀ ಪ್ರಾರ್ಥಿಸದೆ your prayer will not go to God. ನಿನ್ನ ಪ್ರಾರ್ಥನೆಯು ದೇವರ ಕಡೆಗೆ ಹೋಗುವುದೇ It's ಇಲ್ಲ. given in 66:18 of Psalms. 66ನೇ ಅಧ್ಯಾಯ 18ನೇ ವಚನ ಕೀರ್ತನೆಯಲ್ಲಿ If you ಬರೆಯಲ್ಪಟ್ಟಿದೆ. have regard for any sin, ಯಾವುದಾದರೂ ದುಷ್ಟತನವನ್ನು ನಿನ್ನ ಹೃದಯದಲ್ಲಿ your ಇಟ್ಟುಕೊಂಡರೆ prayer will not be answered. ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುವುದಿಲ್ಲ. 1 John 3:22 says, 1 ಯೋಹಾನ 3ನೇ ಅಧ್ಯಾಯ 22ನೇ ವಚನ ಹೇಳುತ್ತದೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವವರಾಗಿರುವುದರಿಂದ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. wow. See the power of the church. ಒಂದು ಶಕ್ತಿ ನೋಡಿ ಸಭೆ. See the power of individual. ಒಬ್ಬ ವ್ಯಕ್ತಿಯಲ್ಲಿರುವಂತ ಶಕ್ತಿಯನ್ನು ನೋಡಿ. You are now like Jesus on earth. ನೀವು ಈಗ ಭೂಮಿಯಲ್ಲಿ ಯೇಸುವಿನ ಹಾಗಿದ್ದೀರಿ. Jesus is not the light of the world now. ಯೇಸು ಈಗ ಲೋಕಕ್ಕೆ ಬೆಳಕಲ್ಲ. It's given in John, ಯೋಹಾನ ಬರೆದ ಸುವಾರ್ತೆಯಲ್ಲಿ 9th chapter, 9ನೇ ಅಧ್ಯಾಯ 5th verse. 5ನೇ ವಚನ, ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಅಂದನು. See, Jesus says, as long as I am in the world, I am the light of the world. ಯೇಸು ಹೇಳ್ತಾನೆ, ಪ್ರಪಂಚದಲ್ಲಿ ನಾನು ಇರುವವರೆಗೂ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. In 8:12 it says, he is the light of the world. 8ನೇ ಅಧ್ಯಾಯ 12ನೇ ವಚನ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳುತ್ತದೆ, ನಾನೇ ಲೋಕಕ್ಕೆ ಬೆಳಕು. Then he says, he is not the light of the world when he is not in the world. ಆಗ ಹೇಳುತ್ತದೆ, ಆತನು ಲೋಕದಲ್ಲಿ ಇಲ್ಲದೆ ಇರುವಾಗ ಆತನು ಲೋಕಕ್ಕೆ ಬೆಳಕಲ್ಲ. Oh, there's a lot of things about Jesus. ಎಷ್ಟೊಂದು ಸಂಗತಿಗಳುಂಟು He ಯೇಸುವಿನ has ಬಗ್ಗೆ. left a lot of things for us to. ಎಷ್ಟೊಂದು ಸಂಗತಿಗಳನ್ನು ನಮಗಾಗಿ ಬಿಟ್ಟಿದ್ದಾನೆ ನಾವು ಮಾಡುವುದಕ್ಕೆ. He says 5:14 of Matthew, you are the light of the world. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳುತ್ತದೆ, ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಿ. Come on, church. ಆಲೋಚನೆ ಮಾಡಿ. You want Jesus to bless you. ನೀವು ಬಯಸ್ತೀರಾ ಯೇಸು ನಿಮ್ಮನ್ನು ಆಶೀರ್ವದಿಸಬೇಕು ಅಂತ? You want Jesus to bless you. ಯೇಸು ಆಶೀರ್ವದಿಸಬೇಕು ಅಂತ ಬಯಸ್ತೀರಾ? When you're positioning yourself before God. ನೀವು ದೇವರ ಮುಂದೆ ನಿಮ್ಮ ನಿಲುವಿನಲ್ಲಿ ನಿಂತುಕೊಳ್ಳುವಾಗ. Because now you need his blessings. ನಿಮಗೆ ಆತನ ಆಶೀರ್ವಾದಗಳು ಈಗ ಬೇಕು. Church, remember one thing. ಜ್ಞಾಪಕ ಮಾಡ್ಕೊಳ್ಳಿ ಸಭೆಯೇ, when God blesses, ದೇವರು ಆಶೀರ್ವದಿಸುವಾಗ nothing can stop him. ಯಾವುದು ಕೂಡ ಆತನನ್ನು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. Whether it is famine, ಅದು ಒಂದು ಬರಗಾಲ, whether it's a pandemic, ಅಥವಾ ಪ್ಯಾಂಡಮಿಕ್ ಆಗಲಿ, whether your father was rich or poor, ಅಥವಾ ನಿನ್ನ ತಂದೆ ಬಡವನಾಗಿರಲಿ when ಶ್ರೀಮಂತನಾಗಿರಲಿ, God blesses you, ದೇವರನ್ನು ಆಶೀರ್ವದಿಸುವಾಗ everything will change. ಎಲ್ಲವೂ ಬದಲಾಗುತ್ತದೆ. And if you want him to bless you, ನೀವು ಬಯಸುತ್ತಾದ್ರೆ ಆತನ ಆಶೀರ್ವದಿಸಬೇಕು you ಅಂತ, got to stop regarding iniquity in your heart. ನಿಮ್ಮ ಹೃದಯದಲ್ಲಿ ದುಷ್ಟತನವನ್ನ ಇಟ್ಟುಕೊಳ್ಳುವುದನ್ನ You ಬಿಡಬೇಕು. got to do what Daniel did. ದಾನಿಯೇಲ ಏನ್ ಮಾಡ್ದ ಅದನ್ನ ನೀವು ಮಾಡಬೇಕು. 1:8. 1ನೇ ಅಧ್ಯಾಯ 8ನೇ ವಚನ, He positioned himself. ತನ್ನ ನಿಲುವಿನಲ್ಲಿ ನಿಂತುಕೊಂಡ. He got rid of things that displease God. ದೇವರಿಗೆ ಮೆಚ್ಚುಗೆ ಆಗದೇ ಇರುವಂತ ಸಂಗತಿಗಳನ್ನು He could ತೆಗೆದುಹಾಕಿದ. easily complain against God. ಆತನ ಸುಲಭವಾಗಿ ಆತನ ದೋಷಾರೋಪಣೆ Even ಮಾಡಬಹುದು. Jeremiah would have given up on God. ಯೆರೆಮೀಯ ಕೂಡ ದೇವರನ್ನ ಬಿಟ್ಕೊಡ್ಬೋದಾಗಿತ್ತು. But he remembered God. ಆದ್ರೆ ದೇವರನ್ನ There's a ನೆನಪಿಸಿಕೊಂಡ. nature of God never changes. ದೇವರ ಒಂದು ಸ್ವಭಾವವಿದೆ, ಅದು ಎಂದಿಗೂ ಬದಲಾಗುವುದಿಲ್ಲ. He is more than a mother's heart. ಆತನ ತಾಯಿಗಿಂತ ಹೃದಯಕ್ಕಿಂತಲೂ ಕೂಡ ಮಿಗಿಲಾದ. He says even a nursing woman forgets her child. ಒಂದು ಮೊಲೆಕೂಸಿಗೆ ಹಾಲು ಕುಡಿಸುವಂತ ತಾಯಿ ಕೂಡ ಆ ಮಗುವನ್ನು ಮರೆತು ಕೂಡ, God says ಅದೇ ದೇವರು ಹೇಳ್ತಾನೆ in Isaiah 49:15, ಯೆಶಾಯ 49:15ನೇ ವಚನದಲ್ಲಿ, I will not forget. ನಾನು ಮರೆಯುವುದಿಲ್ಲ. Now the thought is in your mind right now, ಆ ಒಂದು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿದೆ, God doesn't love me. ದೇವರನ್ನ ಪ್ರೀತಿಸೋದಿಲ್ಲ. Yeah, it's hard. ಹೌದು, ಅದು ಕಠಿಣ, That's a lie of Satan. ಅದು ಸೈತಾನನ ಒಂದು ಸುಳ್ಳು. You got to
Remember what Jeremiah did. ಯೆರೆಮೀಯ ಏನ್ ಮಾಡಿದ ಅದನ್ನ When he is facing such a defeat, ಅಂತ ದೊಡ್ಡ ಸೋಲನ್ನು ಆತನ so much ಎದುರಿಸುವಾಗ deaths happening, ಎಷ್ಟೊಂದು ಸಾವುಗಳನ್ನ he said, the ನೋಡುವಾಗ steadfast love ಆದ್ರೆ ಕರ್ತನ ಒಂದು ಶಾಶ್ವತ of ಪ್ರೀತಿ the Lord never ceases. ಅದು ಎಂದಿಗೂ ಕೂಡ ಮುಗಿಯುವುದೇ ಇಲ್ಲ. How could he come to that conclusion? ಹೇಗೆ ಆ ಮುಕ್ತಾಯದರಿಗೆ ಬರ್ಬೋದಾಗಿತ್ತು ಆತನು? He remembered one thing. ಆತನು ಒಂದು ನೆನಪಿಸಿಕೊಂಡ, When God judged people, ದೇವರು ಜನರಿಗೆ ತೀರ್ಪು he ಮಾಡುವಾಗ judged at the end of lots of warning. ಎಷ್ಟೊಂದು ಎಚ್ಚರಿಕೆಗಳು ಕೊಟ್ಟಾದ ಮೇಲೆ ಮಾಡಿದ That judgment ಆ ತೀರ್ಪು he saw as his love. ಆತನು ನೋಡ್ದ ಆತನ ಪ್ರೀತಿಯನ್ನ. Yes, ಹೌದು, as some pastor told ಕೆಲವು ಸಭಾಪಾಲಕರು ಹೇಳಿದ್ರು in 2 Chronicles 7:13. ಎರಡು ಪೂರ್ವಕಾಲ ವೃತ್ತಾಂತ When you see the 7ನೇ graspers coming, 13ನೇ ವಚನದಲ್ಲಿ ಹೇಳುತ್ತದೆ, ಮಿಡತೆಗಳು ಬಂದಾಗ, when the rain is not falling, ಆ ಮಳೆ ಬರದೇ ಇರುವಾಗಲೂ, and when the pandemic is raging, ಪ್ಯಾಂಡಮಿಕ್ ತುಂಬಾ ಉದ್ವೇಗವಾಗಿ ಎದ್ದೇಳುವಾಗಲೂ, that's God's love. ದೇವರ ಪ್ರೀತಿಯಾಗಿದೆ. Because of those grasshoppers, ಆ ಮಿಡತೆಗಳಿಂದಲೇ, because of that lack of money, ಆ ಒಂದು ಹಣದ ಕೊರತೆಯಿಂದಲೇ, because of that lack of blessing, ಆ ಆಶೀರ್ವಾದ ಕೊರತೆಯಿಂದಲೇ you sought your God, ನೀವು ನಿನ್ನ ದೇವರನ್ನ and ಹುಡುಕಿದ್ರಿ. he brought you to a bigger place. ಆದ್ರೆ ನಿಮ್ಮನ್ನ ದೊಡ್ಡ ಸ್ಥಳಕ್ಕೆ ಕರ್ಕೊಂಡು He ಬಂದ, blessed you like anything. ನಿಮ್ಮನ್ನ ಆಶೀರ್ವದಿಸಿದ. Concerning anger, ಒಂದು ಕೋಪದ ಕುರಿತಾಗಿ, we want to be good people. We don't want to get angry, anybody on the road or anyway. ನಾವು ಒಳ್ಳೆ ಜನರಾಗಲಿಕ್ಕೆ ಇಷ್ಟಪಡ್ತೀವಿ, ಯಾರ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, In our ರಸ್ತೆಯಲ್ಲೂ house. ಕೂಡ, ಮನೆಯಲ್ಲೂ ಕೂಡ. But when something goes wrong, ಅದೇ ಏನಾದ್ರು ತಪ್ಪಾಗ್ಬಿಟ್ರೆ anger comes out. ಕೋಪ ಬಂದ್ಬಿಡುತ್ತೆ. Psalms 120:7 says, ಕೀರ್ತನೆ 127ನೇ ವಚನ ಹೇಳುತ್ತದೆ, I am for peace. ನಾನು ಸಮಾಧಾನ ಪ್ರಿಯನು, What happens? Can you read Kannada? ನಾನು ಸಮಾಧಾನಕರನು, ಆದರೆ ನಾನು ಮಾತನಾಡುವಾಗ ಅದು ಯುದ್ಧದ ರೀತಿಯಲ್ಲಿ ಎದ್ದೇಳುವಂತದ್ದಾಗಿದೆ. I am for peace. ನಾನು ಸಮಾಧಾನಕ್ಕೆ But when I ಇರುವೆ, speak, ಆದರೆ ನಾನು it ಮಾತನಾಡಿದ್ರೆ is war. ಅದು ಯುದ್ಧಕ್ಕೆ ಹೋಗುತ್ತದೆ. Can you imagine if you change? ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ, ನೀವು ಬದಲಾಗುವಾಗ You don't get angry at all. ನಿಮ್ಗೆ ಕೋಪನೇ ಬರಲ್ಲ ಅಂದ್ರೆ, You don't get irritated. Irritation is the mother of anger. ಕಿರಿಕಿರಿಯೇ ಆಗುದಿಲ್ಲ ಅಂದ್ರೆ, ಅದು ಯಾಕಂದ್ರೆ ಕೋಪದ ಮೇಲಿರುವಂತ ಒಂದು ಸಂಗತಿಯಾಗಿದೆ, ಅದು ತಾಯಿಯಾಗಿದೆ. ಕಿರಿಕಿರಿ. Oh, my husband irritates me. ಓ, ನನ್ನ ಗಂಡ ಕಿರಿಕಿರಿ ಮಾಡ್ತಾನೆ, Oh, my wife irritates me. ನನ್ನ ಹೆಂಡತಿ ಕಿರಿಕಿರಿ ಮಾಡ್ತಾಳೆ. You're not positioning yourself. ನೀನು ನಿನ್ನ ನಿಲುವಿನಲ್ಲಿ ನಿಂತ್ಕೊಳ್ತಿಲ್ಲ, You're not serious with sin. ನೀನು ಪಾಪದ ಜೊತೆ You're ಗಂಭೀರವಾಗಿಲ್ಲ. taking anger as part of your life. ನೀನು ಕೋಪವನ್ನ ನಿನ್ನ ಜೀವಿತದ ಭಾಗವಾಗಿ ಮಾಡ್ಕೊಂಡಿದ್ಯಾ. Be sure to end up with all type of sickness. ನಾನು ಹೇಳ್ತೇನೆ, ಎಲ್ಲಾ ರೀತಿಯ ಕಾಯಿಲೆ ಎಡೆಗೆ ನೀನು ಹೋಗ್ತಿದ್ಯಾ ಅಂತ. Come on, church. ಆಲೋಚನೆ ಮಾಡಿ, Do what David did. ದಾವೀದ Through the help of the Holy Spirit now. ಆತ್ಮ ಸಹಾಯದಿಂದ. In the 22nd chapter of 2 Samuel. 2 ಸಮುವೇಲ 22ನೇ ಅಧ್ಯಾಯ. I pursued my enemies ನನ್ನ ಶತ್ರುಗಳನ್ನ ಹಿಂದಟ್ಟಿ and destroyed them. ಅವರನ್ನ ಸಂಹರಿಸುವೆನು. I turned not again until I have consumed them. ಅವರನ್ನು ಇಲ್ಲದಂತೆ ಮಾಡುವವರೆಗೂ ಹಿಂದಿರುಗುವುದಿಲ್ಲ. And I have consumed them ಅವರನ್ನ and ನಿರ್ನಾಮಗೊಳಿಸುವೆನು. wooden them, ಹೊಡೆದು ಏಳಲಾರದಂತೆ, that they could not arise. ಏಳಲಾರದಂತೆ ಮಾಡುವೆನು. Yea, they are fallen under my feet. ಅವರು ನನ್ನ ಪಾದದ ಕೆಳಗೆ ಬೀಳುವರು. And what is this 40 verse says? 40ನೇ ವಚನ ಹೇಗೆ You have ಇರುತ್ತದೆ? riddled me with strength ನೀನು ನನಗೆ ಶೌರ್ಯವೆಂಬ ನಡಕಟ್ಟನ್ನು ಕೊಟ್ಟಿದ್ದೀಯಾ, to the battle. ಯುದ್ಧಕ್ಕಾಗಿ. Them that rose up against me ನನ್ನ ವಿರುದ್ಧವಾಗಿ ಎದ್ದೇಳುವಂತ ಎದುರಾಳಿಗಳನ್ನ have you subdued under me. ಅದನ್ನ ಕುಗ್ಗಿಸಿ ನನಗೆ ಅಧೀನ ಮಾಡಿದಿ. Hallelujah, church. ಹಲ್ಲೆಲೂಯಾ ಸಭೆಯೇ. It is not we getting the victory by ourselves. ನಮ್ಮ ಸ್ವಂತಿಕೆಯಿಂದ ನಾವು ಜಯವನ್ನು ಹೊಂದಿಕೊಳ್ಳುವುದರ ಬಗ್ಗೆ ಅಲ್ಲ. When you position yourself, ನಿಮ್ಮ ಒಂದು ನಿಲುವಿನಲ್ಲಿ You ನಿಂತುಕೊಳ್ಳುವಾಗ decide. ನೀವು ನಿರ್ಧರಿಸಿಕೊಳ್ತೀರಾ, worry is not going to hold me now. ಚಿಂತೆ ನನ್ನನ್ನ ಹಿಡಿಯುವುದಿಲ್ಲ, Fear is not going to hold me ಭಯ now. ನನ್ನನ್ನ ಹಿಡಿಯುವುದಿಲ್ಲ, Anger is not going to hold me ಕೋಪ now. ನನ್ನನ್ನ ಹಿಡಿಯುವುದಿಲ್ಲ, All type of lust is not going to hold me ಎಲ್ಲಾ now. ರೀತಿಯಾದ ಕಾಮ ನನ್ನನ್ನ ಹಿಡಿಯುವುದಿಲ್ಲ. See, lust is not only for immoral things. It ಒಂದು can be ಕಾಮ ಅನ್ನುವಂಥದ್ದು, lust for your name to be known. ಕಾಮ ಅನ್ನುವಂಥದ್ದು ಅದು ಅನೈತಿಕವಾದ ಸಂಗತಿಗಳು ಮಾತ್ರ ಅಲ್ಲ, ನಿನ್ನ ಹೆಸರು ಪ್ರಖ್ಯಾತಿಗೊಳ್ಬೇಕು ಅನ್ನುವಂಥದ್ದು ಆಸೆ We ಇರ್ಬೋದು. can have different lust, durase, ಎಷ್ಟೋ ರೀತಿಯಾದ ಒಂದು ದುರಾಸೆಗಳನ್ನ ನಾವು ಹೊಂದ್ಕೊಳ್ಬಹುದು. strong desire, ಒಂದು ಬಲವಾದ ಆಸೆಗಳು, desire to be noticed by man, ಜನರಿಂದ ಗುರುತಿಸಲ್ಪಡಬೇಕು ಅನ್ನುವಂತ ಆಸೆಗಳು, desire to be appreciated by man. ಮತ್ತು ಜನರಿಂದ ಒಂದು ಮೆಚ್ಚುಗೆಯ ಒಂದು ಸಂಗತಿಗಳನ್ನ ಹೊಂದ್ಕೊಳ್ಬೇಕು All ಅನ್ನುವಂತ ಆಸೆ. man's words are fit for the dustbin. ಎಲ್ಲಾ ಮನುಷ್ಯನ ಮಾತುಗಳು ಹೊಗಳಿಕೆಗಳು ಕಸದ ಬುಟ್ಟಿಗೆ ಸಮಾನ. Jesus never received the testimony of man. ಯೇಸು ಎಂದಿಗೂ ಮನುಷ್ಯನ ಸಾಕ್ಷಿಯನ್ನು ಬಯಸಲಿಲ್ಲ. You read it in John chapter. ಯೋಹಾನ ಬರೆದ ಸುವಾರ್ತೆಯಲ್ಲಿ Even after John giving testimony about Jesus, ಯೋಹಾನ ದೇವರ ಯೇಸುವಿನ ಬಗ್ಗೆ ಸಾಕ್ಷಿ ಕೊಟ್ಟಾದ್ಮೇಲೂ ಕೂಡ Jesus, I receive no testimony of man. ಯೇಸು ಹೇಳ್ತಾನೆ, ನಾನು ಯಾವ ಮನುಷ್ಯನ ಸಾಕ್ಷಿಯನ್ನ ಹೊಂದಿಕೊಳ್ಳುವುದಿಲ್ಲ. So we find ನಾವು ನೋಡ್ತೇವೆ, we got to go to Jesus. ನಾವು ಯೇಸುವಿನ ಬಳಿಗೆ ಹೋಗ್ಬೇಕು. And 22:40 says, 22ನೇ ಅಧ್ಯಾಯದ 40ನೇ He ವಚನ. comes to save you. ಆತನು ಬಂದು ನಿಮಗೆ ಸಹಾಯ He sets you ಮಾಡ್ತಾನೆ, free. ರಕ್ಷಿಸ್ತಾನೆ, ನಿಮ್ಮನ್ನು ಬಿಡುಗಡೆ Are you held ಮಾಡ್ತಾನೆ. down by some bad habit? ಯಾವುದಾದ್ರೂ ಕೆಟ್ಟ ದುರಭ್ಯಾಸದಿಂದ ಕುಗ್ಗಿ And ಹೋಗಿದ್ದೀರಾ? because of that you can't position yourself. ಅದರಿಂದ ನೀವು ನಿಲುವಿನಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ವಾ? You can't seek God. ನೀವು ದೇವರನ್ನ ತವಕ್ಸ್ಲಿಕ್ಕೆ That ಆಗ್ತಿಲ್ವಾ? habit
saps your strength of desire to seek God. ಆ ದುರಭ್ಯಾಸ ಏನಿದೆ ನಿಮ್ಮಲ್ಲಿರುವಂತ ದೇವರಿಗಾಗಿ ತವಕ ಪಡುವಂತ ಆಸೆಯನ್ನ ಸಂಪೂರ್ಣವಾಗಿ ನಾಶಪಡಿಸುವಂತದ್ದಾಗಿದೆ. It will rob you such a way that you don't want even to go to fellowship. You don't want even to read the Bible. You don't need to speak about Jesus to anybody. It is because something in you is sapping your strength. It's sucking out all the blessings that God is putting inside. ನಿಮ್ಮಲ್ಲಿರುವಂತ ದೇವರಿಗಾಗಿರುವಂತ ಆಸೆಯನ್ನ ಅದು ನಿಮ್ಮನ್ನ ಹಿಂಡಿ ಅದನ್ನು ತೆಗೆದು ಹಾಕ್ತಾ ಇದೆ. ಅದು ಅನ್ಯೋನ್ಯತೆಯಲ್ಲಿ ಬರುವುದಾಗಿರ್ಬೋದು, ದೇವರ ಒಂದು ವಚನವನ್ನು ಓದುವಂತದ್ದಿರ್ಬೋದು, ಪ್ರಾರ್ಥನೆ ನಿರತವಾಗುವಂತ ಒಂದು ಆಸೆ ಇರ್ಬೋದು, ಅದೆಲ್ಲವನ್ನ ಕೂಡ ಈ ಒಂದು ಸಂಗತಿಗಳು ಅದನ್ನು ಹಿಂಡು ಹಾಕುವಂತದ್ದಾಗಿದೆ. See, you read 41, 42, 43. 41, 42, 43 ನೀವು ನೋಡುವುದಾದ್ರೆ it says God himself gives victory. ಅದು ಹೇಳುತ್ತದೆ ಈ ಕರ್ತನೇ ಸ್ವತಃ ನಮಗೆ ಜಯವನ್ನು ಕೊಡ್ತಾನೆ. Let us not give excuse for us. ನಮ್ಮ ಒಂದು ಪಾಪಗಳಿಗೆ ನಾವು ಒಂದು ಕಾರಣ ಕೊಡುವುದು ಬೇಡ. Getting angry is sin. Consider it as a sin. ಕೋಪ ಮಾಡಿಕೊಳ್ಳುವುದು ಅದು ಪಾಪ, ಅದನ್ನು ಪರಿಗಣಿಸಿ. You say everyone get angry. ಎಲ್ಲರಿಗೂ ಕೋಪ ಬರುತ್ತೆ ಅಂತ ಹೇಳುವುದಲ್ಲ. Jesus got angry. ಯೇಸುಗೂ ಕೋಪ ಬಂತು. He got angry only when ಯಾವಾಗ ಕೋಪ ಬಂತು ಯೇಸುವಿಗೆ? they were displeasing God. ಅವರು ದೇವರಿಗೆ ಅವರು ಮೆಚ್ಚುಗೆಯಾಗಿ ನಡೆದಿರುವಾಗ, making money of God's house. ಒಂದು ದೇವರ ಆಲಯದ ಕುರಿತಾಗಿ ಏನು ತಪ್ಪು ಮಾಡಿದಾಗ, and when they nailed him to the cross, ಅವರು ಆತನಿಗೆ ಒಂದು ಶಿಲುಬೆಯಲ್ಲಿ ಜಡಿದಾಗ, when they hurt him so badly, ಅವನಿಗೆ ಅಷ್ಟೊಂದು ಆತ ನೋವುಂಟು ಮಾಡಿದಾಗ, God got angry with them. ಅವನು ಅವರ ಮೇಲೆ ಕೋಪಗೊಳ್ಳಲಿಲ್ಲ. You try and see that. ಅದನ್ನ ಪ್ರಯತ್ನ ಮಾಡಿ. Somebody speaks bad of you, ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ, assassinates your character, ನಿನ್ನ ಒಂದು ಸ್ವಭಾವದ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ, and people come to hear it, ಜನರಿಗೆ ಗೊತ್ತಾದ ಮೇಲೆ ಅದರ ಬಗ್ಗೆ, then what would you do? ನೀವೇನ್ ಮಾಡ್ತೀರಾ? Would you get angry with them? ಕೋಪ ಮಾಡ್ಕೊಳ್ತೀರಾ ಅವ್ರ ಮೇಲೆ? Jesus never did that. ಯೇಸು ಎಂದಿಗೂ ಅದನ್ನ ಮಾಡಲಿಲ್ಲ. So I challenge you. ನಾನು ಸವಾಲು Then it says here, ಇಲ್ಲಿ ಹೇಳುವಾಗ 43rd verse, 43ನೇ ವಚನ, don't give little room to your sin. ನಿನ್ನ ಪಾಪಕ್ಕೆ ಸ್ವಲ್ಪ ಜಾಗವನ್ನು ಕೊಡಬೇಡ. If you're a guy who smokes cigarettes, ಒಬ್ಬ ವ್ಯಕ್ತಿಯಾಗಿದ್ರೆ, ನೀನು ಸಿಗರೇಟ್ ಸೇದುವಂತ ವ್ಯಕ್ತಿಯಾಗಿದ್ರೆ, don't go in front of the shop that sells cigarettes. ಎಲ್ಲಿ ಆ ಸಿಗರೇಟ್ ನ ಮಾರ್ತಾರೋ ಆ ಅಂಗಡಿ ಬಳಿಗೆ ಹೋಗಬೇಡ. Resist. ಅದನ್ನ ನಿರಾಕರಿಸು. Go the opposite way. ಅದರ ವಿರುದ್ಧದ ರಸ್ತೆಯಲ್ಲಿ ಹೋಗು. If you have weakness, ನಿಮಗೆ ಬಲಹೀನತೆ ಇದ್ರೆ, and you cannot treat a woman as a sister, ಒಬ್ಬ ಸಹೋದರಿಯನ್ನ ಒಂದು ಸ್ತ್ರೀಯನ್ನ ಸಹೋದರಿಯಾಗಿ ಪರಿಗಣಿಸಿಕ್ಕೆ ಆಗ್ತಿಲ್ಲ ಅಂದ್ರೆ, avoid the company of women. ಆ ಒಂದು ಸ್ತ್ರೀಯರ ಸಹವಾಸ ಮಾಡೋದನ್ನ ನಿಲ್ಲಿಸು. Refuse to meet somebody secretly. ರಹಸ್ಯವಾಗಿ ಗುಟ್ಟಾಗಿ ಒಬ್ಬರನ್ನ ಭೇಟಿಯಾಗುವುದನ್ನ ನಿಲ್ಲಿಸು. It's a rule. ಅದೊಂದು ನಿಯಮ, a golden rule. ಒಂದು ಚಿನ್ನದ ನಿಯಮ ಅಂತ ಹೇಳ್ತೇನೆ. A boy never meet a girl alone, however much spiritual. ಒಬ್ಬ ಹುಡುಗ ಒಬ್ಬ ಹುಡುಗಿಯನ್ನ ಒಬ್ಬಂಟಿಗರಾಗಿ ಭೇಟಿ ಆಗಬಾರದು, ಎಷ್ಟೇ ಆತ್ಮಿಕವಾಗಿದ್ರು ಕೂಡ. It is very easily ಅದು ಸುಲಭವಾಗಿ ನಿಮ್ಮನ್ನು ವಂಚಿಸುತ್ತದೆ. It is just you taking precautions. ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂತದ್ದಾಗಿದೆ. You are not saying that it is it's a sin if I go. I'm not saying that. ಅದು ಮಾಡಿದಾಗ ಅದು ಹೋದ್ರೆ ನೀವು ಪಾಪ ಮಾಡ್ತಿದ್ದೀರಾ ಅಂತ ಹೇಳ್ತಿಲ್ಲ. We must avoid every appearance of evil. ಎಲ್ಲಾ ದುಷ್ಟತನದ ಒಂದು ನಿಲುವನ್ನ ಮಾಡೋದನ್ನು ನಿಲ್ಲಿಸಬೇಕು. As a karate master, ಒಬ್ಬ ಕರಾಟೆ ಮಾಸ್ಟರ್, we are strictly told not to drink. ನಮಗೆ ಒಂದು ಗಂಭೀರವಾಗಿ ಹೇಳಿದ್ರು ಕುಡಿಬಾರದು ಅಂತ. So even if I had need for taking change to pay the automan, ಒಂದು ಆಟೋಮ್ಯಾನ್ಗೆ ಚೇಂಜ್ ಕೊಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದರೂ ಕೂಡ, I would never go to the alcohol shop there and ask for change. So my student sees me, they say, oh, he is also drinking. ಆಲ್ಕೋಹಾಲ್ ಮಾರುವಂತ ಸ್ಥಳದಲ್ಲಿ ಹೋಗಿ ಚಿಲ್ಲರಿಗೋಸ್ಕರ ನಾನು ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಯಾರಾದ್ರೂ ತಪ್ಪಿ ಹೋದ್ ಕೂಡ ನನ್ನ ವಿದ್ಯಾರ್ಥಿ ನೋಡ್ಬಿಟ್ರೆ, ಓ ಅವ್ರು ಕುಡಿಯೋದಕ್ಕೆ ಹೋದ್ರು ಅಂತ ಅನ್ಕೋಬಾರ್ದು ಅಂತ. Like that way in every area. ಅದೇ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ I position myself. ನಾವು ನನ್ನ ನಿಲುವಿನಲ್ಲಿ ನಿಂತುಕೊಳ್ತೇವೆ. That is not pleasing God. ಅದು ದೇವರಿಗೆ ಮೆಚ್ಚುಗೆ ಆಗಿಲ್ವಾ? I don't want to do that. ನಾನು ಅದನ್ನ ಮಾಡೋದಕ್ಕೆ ಇಷ್ಟ ಇಲ್ಲ. If it's pleasing God to go and speak to my enemy, I will go and speak to him. ಅದು ದೇವರಿಗೆ ಮೆಚ್ಚುಗೆ ಆಗಿದ್ರೆ ನನ್ನ ಶತ್ರು ಬೆಳಗ್ಗೆ ಹೋಗಿ ನಾನು ಮಾತನಾಡಬೇಕು ಅಂತ ಅದನ್ನ ನಾನು ಮಾಡ್ತೀನಿ. If it's pleasing God to respect the person who's throwing the shoe at me, I will still do it. ಯಾವ ವ್ಯಕ್ತಿ ನನ್ನ ಮೇಲೆ ಚಪ್ಪಲಿಯನ್ನು ಎಸೆತಿದಾರೋ ಆ ವ್ಯಕ್ತಿಗೆ ಹೋಗಿ ನಾನು ಗೌರವ ಸಲ್ಲಿಸಬೇಕು ಅಂತ ದೇವರು ಬಯಸುತ್ತಾದ್ರೆ ಅದನ್ನ ಮಾಡ್ತೀನಿ. I leave the vengeance to God. ನಾನು ಮೊಯ್ಯಿ ತೀರಿಸುವುದನ್ನ ಕರ್ತನಿಗೆ ಬಿಡುತ್ತೇನೆ. Church, think of it. You ask any pilot. ನೀವು ಒಬ್ಬ ಪೈಲಟ್ನ ಕೇಳಿ. To fly from one airport to the next airport. ಒಂದು ಏರ್ಪೋರ್ಟ್ ಇಂದ ಇನ್ನೊಂದು ಏರ್ಪೋರ್ಟ್ ಗೆ ತಲುಪುವವರೆಗೆ Ask him what he does. ಆತನ ಏನ್ ಮಾಡ್ತಾನೆ ಕೇಳಿ. Hundreds of changes. ನೂರಾರು ಬದಲಾವಣೆಗಳನ್ನ ಮಾಡಬೇಕು. Position. ಆ ಒಂದು ಸ್ಥಾನವನ್ನ ಆತನ ಬದಲಾಯಿಸ್ತಾ ಇರ್ತಾನೆ. Till he reaches that other airport. ಆ ಒಂದು ಇನ್ನೊಂದು ಗುರಿ ತಲುಪುವವರೆಗೆ. We think he goes straight and lands. ನಾವು ಅನ್ಕೊಳ್ತೇವೆ ಒಂದು ಏರ್ಪೋರ್ಟ್ ಇಂದ ಇನ್ನೊಂದು ಏರ್ಪೋರ್ಟ್ ಗೆ ನೇರವಾಗಿ ಹೋಗಿ ಅಲ್ಲಿ ಕುತ್ಕೊಂಡ್ಬಿಡ್ತಾನೆ ಅಂತ. Never happens. ಅದು ಎಂದಿಗೂ ಆಗುವುದಿಲ್ಲ. Church, ಸಭೆ, Matthew 6:34. ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ I found ವಚನ. that this is also one of our sins. ನಾನು ಅನಿಸ್ತೇನೆ ಇದು ಕೂಡ ಪಾಪಗಳಲ್ಲಿ ಒಂದಾಗಿದೆ. What is that sin? ಆ ಪಾಪ ಏನಾಗಿದೆ?
thinking about tomorrow. ನಾಳೆ ಬಗ್ಗೆ ಚಿಂತಿಸುವುದು. Thinking about tomorrow. ನಾಳೆ ಬಗ್ಗೆ ಚಿಂತಿಸುವುದು. Oh, pandemic has come. ಪ್ಯಾಂಡಮಿಕ್ ಬಂದಿದೆ. What shall I eat? ನಾನು ಏನು ತಿನ್ನಬೇಕು? Who will feed me? ಯಾರು ನನಗೆ ಊಟ ಕೊಡ್ತಾರೆ? Where shall I get money? ಎಲ್ಲಿ ಸಿಗುತ್ತೆ ನನಗೆ ಹಣ? This is a common problem in the world. ಇದು ಸಾಮಾನ್ಯವಾದ ಸಮಸ್ಯೆ ಆಗಿದೆ ಪ್ರಪಂಚದಲ್ಲಿ. They must do that. ಅವ್ರು ಮಾಡಬೇಕು. Because they seek only that. ಯಾಕಂದ್ರೆ ಅದಕ್ಕಾಗಿ ಅವ್ರು ತವಕ But ಪಡ್ತಾರೆ. we are seeking the living God. ಆದ್ರೆ ಜೀವ ಸ್ವರೂಪನಾದ ದೇವರಿಗಾಗಿ ನಾವು And for us, that worry is not there. ನಮಗೆ ಆ ಚಿಂತೆ ಇಲ್ಲ. We are not supposed to carry it. ನಾವು ಅದನ್ನ ಹೊತ್ತುಕೊಳ್ಳುವ ಅವಶ್ಯಕತೆ ಇಲ್ಲ. Do you believe? ನೀವು ನಂಬ್ತೀರಾ? That you can stop worrying. ನೀವು ಚಿಂತೆ ಮಾಡೋದನ್ನ ನಿಲ್ಲಿಸಬಹುದು. Yes, can I stop worrying? ಹೌದಾ? ನಾನು ಚಿಂತೆ ಮಾಡೋದು ನಿಲ್ಲಿಸಬಹುದಾ? 100%. 100% I would suggest to you to read Matthew 6:24-34 10 times. ನಾನು ನಿಮಗೆ ಸಲಹೆ ಕೊಡ್ತೇನೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನದಿಂದ 34ನೇ ವಚನದವರೆಗೂ 10 ಬಾರಿ ಓದಿ. Positioning yourself. ನಿಮ್ಮ ಒಂದು ಸ್ಥಾನದ ನಿಲುವಿನಲ್ಲಿ ನಿಂತುಕೊಳ್ಳುವುದರ ಬಗ್ಗೆ. I went up to people. ನಾನು ಜನರಿಗೆ ಹೋದೆ. I said, I'm sorry. ನಾನು ಹೇಳಿದೆ ನಿನ್ನ ಕ್ಷಮಿಸಿ. I did like this and like ನಾನು that. ಅದನ್ನ ಮಾಡಿದೆ ಇದನ್ನ ಮಾಡಿದೆ. They forgave me. ಅವರು ನನ್ನ ಕ್ಷಮಿಸಿದರು. One I went and even if you are gossiped about somebody. ಯಾರ ಬಗ್ಗೆ ನೀವು ಚಾಡಿ ಮಾತಾಡಿದ್ರು ಕೂಡ. And you feel in your heart. ನಿಮಗೆ ಅನ್ಸುತ್ತೆ ನಿಮ್ಮ ಹೃದಯದಲ್ಲಿ. You must go and say sorry. ನೀವು ಹೋಗೋರಿಗೆ ಕ್ಷಮೆ ಕೇಳಬೇಕು. Go and say sorry. ಹೋಗಿ ಕ್ಷಮೆ For ಕೇಳಿ. that person it will be news. ಆ ವ್ಯಕ್ತಿಗೆ ಒಂದು ಸುದ್ದಿ ಅಷ್ಟೇ. You. ನೀನಾ? Even you. ನೀನು ಕೂಡ ನನ್ನ ಬಗ್ಗೆ ಮಾತಾಡ್ತಿ. Judas, even you. ಯೂದ ನೀನುವಾ? So when you say sorry, ನೀವು ಸಾರಿ ಅಂತ ಕೇಳುವಾಗ those people ಆ ಜನರು will have a deeper respect for you. ಒಂದು ಆಳವಾದ ಗೌರವ ಇಟ್ಕೊಳ್ತಾರೆ. If you say no, the blood of Jesus cleanses it all away. ನೀವು ಹೇಳಿದ್ರೆ ಯೇಸು ಕ್ರಿಸ್ತನ ರಕ್ತವು ಎಲ್ಲವನ್ನು ಶುದ್ಧಿ ಮಾಡುತ್ತೆ. Very easy, you'll open your mouth to speak again about somebody. ಸುಲಭವಾಗಿ ನೀವು ನಿಮ್ಮ ಬಾಯಿನ ತೆರೆದು ಬಿಡ್ತೀರಾ ಇನ್ನೊಬ್ಬರ ಬಗ್ಗೆ ಮಾತಾಡೋಕೆ. If somebody comes to your house gossiping about somebody else, ಯಾರಾದ್ರೂ ಬಂದ್ರೆ ಇನ್ನೊಬ್ಬರ ಬಗ್ಗೆ ಚಾಡಿ ಮಾತಾಡ್ತಾರೆ. remember the position. ಜ್ಞಾಪಕ ಮಾಡ್ಕೊಳ್ಳಿ ಆ ನಿಲುವನ್ನ. You want your blessings to go out of your house? ನೀವು ಬಯಸ್ತೀರಾ ಆಶೀರ್ವಾದ ನಿಮ್ಮ ಮನೆಯಿಂದ ಹೊರಟೋಗ್ಬೇಕು ಅಂತ? Do it, no problem. ಮಾಡಿ, ಪರವಾಗಿಲ್ಲ. You ask me, do you have scripture for that? ನೀವು ಕೇಳೋದಾದ್ರೆ ಅದಕ್ಕಾಗಿ ವಚನ ಇದೆಯಾ? Yes, there is a scripture. ಹೌದು, ಅದಕ್ಕಾಗಿ ವಚನ ಇದೆ. 1 Peter. 1 ಪೇತ್ರ 3rd chapter. 3ನೇ ಅಧ್ಯಾಯ 10, 11, 12. 10, 11, 12. If you do those, the first two ಆ verses, ಮೊದಲನೇ ಎರಡನೇ ಮಾಡೋದಾದ್ರೆ the 12th verse becomes yours. 12ನೇ ವಚನವು ನಿಮ್ಮದಾಗುತ್ತದೆ. It says, ಅದು ಹೇಳುತ್ತದೆ. read it now. ನಾವು ಓದೋಣ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕೆಡುಕರಿಗೂ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ. So you see, ನಾವು ನೋಡ್ತೇವೆ we sin with our lips ನಾವು ತುಟಿಗಳಿಂದ ಪಾಪ because we are ಮಾಡ್ತೀವಿ. so fleshly people. ಯಾಕಂದ್ರೆ ನಾವು ಶರೀರ ಭಾವದ We ಜನಗಳಾಗಿದ್ದೇವೆ. easily sin with our lips. ಸುಲಭವಾಗಿ ನಾವು ತುಟಿಗಳಿಂದ You ಪಾಪ can ask my ಮಾಡ್ತೀವಿ. family. ನನ್ನ ಕುಟುಂಬದವರು ನೀವು ಕೇಳಬಹುದು. They never hear a negative word about somebody said that to me or hurt me or spoke against me. I never share it with my children and my family. ಯಾರಾದ್ರೂ ನನಗೆ ನೋವುಂಟು ಮಾಡಿದ್ರೆ, ನನ್ನ ವಿರುದ್ಧವಾಗಿ ಮಾತನಾಡಿದ್ರೆ, ನನಗೆ ಬೇಜಾರು ಮಾಡಿರುವುದಾದ್ರೆ ಆ ಸಂಗತಿಗಳನ್ನ ನನ್ನ ಮನೆಯವರಿಗೆ ನಾನು ಎಂದಿಗೂ ಹೇಳುವುದಿಲ್ಲ, ಮಾತನಾಡುವುದಿಲ್ಲ. I learned it from other men of God. ನಾನು ಬೇರೆ ದೇವರ ಸೇವಕರಿಂದ ಕಲ್ತ್ಕೊಂಡೆ. I like my brother PG Verghese. ನಾನೊಬ್ಬ ಇಷ್ಟಪಡ್ತೇನೆ PG ವರ್ಗೀಸ್ ಸಹೋದರನ. He's put a board in his house. I have not been there, but somebody has told us. ಅವ್ರ ಮನೆಗೆ ನಾನು ಹೋಗಿಲ್ಲ, ಆದ್ರೆ ಯಾರೋ ಹೇಳಿದ್ರು ಅವ್ರ ಮನೆಯಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. Do not speak about somebody who's not present here. ಯಾವ ವ್ಯಕ್ತಿ ಆ ಜಾಗದಲ್ಲಿ ಇಲ್ಲವೋ ಆ ವ್ಯಕ್ತಿಯ ಕುರಿತಾಗಿ ಮಾತನಾಡಬೇಡಿರಿ. Just think of it. ಆಲೋಚನೆ ಮಾಡಿ. Somebody's hurt you. ಯಾರೋ ನಿಮ್ಗೆ ನೋವುಂಟು ಮಾಡಿದ್ರೆ Shut up. ನೀವು ಬಾಯಿ ಮುಚ್ಕೊಳ್ಳಿ. Don't open it. ಬಾಯಿ ತೆರಿಬೇಡಿ. You see how much suffering you go through. ನೀವು ನೋಡಿ ಎಷ್ಟು ಮಟ್ಟಿಗೆ ಬಾಧೆಯ ಅನುಭವಿಸ್ತೀರಾ. ಒಳಗೆ ನೀರು ಕೊದ್ಕೊಂಡಿರ್ತದೆ. ಒಳಗಡೆ ನೀರು ಕುದೀತಾ ಇರುತ್ತೆ. Then you remember the verse. ಆ ಜ್ಞಾಪಕ ಮಾಡ್ಕೋತೀರಾ ವಚನ. Should not speak. ಮಾತನಾಡಬಾರದು. I don't want to lose my blessings. ನಾನು ನನ್ನ ಆಶೀರ್ವಾದವನ್ನು And ಕಳ್ಕೊಳ್ಬಾರದು. what it says in 12th verse. 12ನೇ ವಚನ Those ಇರುತ್ತದೆ. who walk like that way. ಯಾರು ಆ ರೀತಿಯಾಗಿ They ನಡೆಯುತ್ತಾರೋ, don't use their lips ಯಾರು ತಮ್ಮ ತುಟಿಗಳನ್ನಾಗಿ their tongue ಉಪಯೋಗಿಸ್ತಾರೋ, ನಾಲಿಗೆಯನ್ನು to ಉಪಯೋಗಿಸ್ತಾರೋ, speak lies, ಸುಳ್ಳುಗಳನ್ನು ಹೇಳಿದ್ರೆ, to gossip. ಚಾಡಿ ಮಾತುಗಳನ್ನ What all you ಆಡಿದ್ರೆ, can do with your tongue? ನೀವೇನೆಲ್ಲ ಮಾಡ್ಬೋದು ನಿಮ್ಮ Lots of ನಾಲಿಗೆಯಿಂದ, sins. ಎಷ್ಟೊಂದು ಪಾಪಗಳನ್ನ You can curse. ನೀವು ಶಪಿಸಬಹುದು. The more you get cursing, ಎಷ್ಟು ಮಟ್ಟಿಗೆ ಶಾಪದ ಮಾತುಗಳು ಬರ್ತದೆ, cursing will increase in your life. ಅಷ್ಟು ಮಟ್ಟಿಗೆ ಶಾಪವು ಹೆಚ್ಚಾಗುತ್ತದೆ ನಿಮ್ಮ The more you ಜೀವಿತದಲ್ಲಿ. start praising, ಎಷ್ಟು ಮಟ್ಟಿಗೆ ಸ್ತುತಿಗಳನ್ನ ಅರ್ಪಿಸ್ತೀರಿ, praise will be in your life all the more. ಸ್ತುತಿಯೇ ಯಾವಾಗಲೂ ಇರ್ತದೆ ನಿಮ್ಮ Who comes when ಜೀವಿತದಲ್ಲಿ. you curse? ಯಾರು ಬರ್ತಾರೆ ನೀವು ಶಪಿಸುವಾಗ, Who comes when you praise? ಯಾರು ಬರ್ತಾರೆ ನೀವು ಸ್ತುತಿಸುವಾಗ. That's the difference between cursing and praising. ಯಾರು ಬರ್ತಾರೆ ನೀವು ಶಪಿಸುವಾಗ ಮತ್ತು ಯಾರು ಬರ್ತಾರೆ ನಿಮ್ಮನ್ನ ನೀವು Something goes wrong, ಸ್ತುತಿಸುವಾಗ. everyone will curse. ಯಾರಾದ್ರೂ ಏನೋ ತಪ್ಪಾಗ್ಬಿಟ್ರೆ ಸಾಕು, ಎಲ್ಲರೂ ಕೂಡ ಆ ಒಂದು But ಶಪಿಸೋದಕ್ಕೆ how many we can say, ಪ್ರಾರಂಭಿಸ್ತಾರೆ. Lord, I praise you.
ಆದ್ರೆ ಎಷ್ಟು ಸುಲಭವಾಗಿ ನಾವು ಹೇಳಿಕೆ ಸಾಧ್ಯ, ನಾವು You ಸ್ತುತಿಸ್ತೇವೆ work ಕರ್ತನೇ. all things for my good. ಎಲ್ಲವೂ ಕೂಡ ನನ್ನ ಒಳ್ಳೆಯದಕ್ಕಾಗಿ ಆಗ್ತಿದೆ. He dwelleth in the praise of his people. ಆತನು ತನ್ನ ಜನರ ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ. When you praise God, you get filled with the Holy Spirit. ನೀವು ದೇವರಿಗೆ ಸ್ತೋತ್ರ ಅನ್ನುವಾಗ ಆತನು ನೀವು ಆ ಪವಿತ್ರಾತ್ಮದಿಂದ ಭರಿತ. When you curse, ನೀವು ಶಪಿಸುವಾಗ evil angels come to your house ದುಷ್ಟ ಒಂದು ಆತ್ಮಗಳು ಬರುತ್ತವೆ ನಿಮ್ಮ and ಮನೆಯೊಳಗೆ. they will destroy your life. ಅವು ನಿಮ್ಮ ಜೀವಿತವನ್ನು ಹಾಳು ಮಾಡುತ್ತವೆ. And you notice one thing. ನೀವು ಒಂದು ಸಂಗತಿಯನ್ನು ಗಮನಿಸಬಹುದು. You start cursing, ನೀವು ಶಪಿಸುವುದಕ್ಕೆ it starts in a little way. ಚಿಕ್ಕದಾಗಿ It ಪ್ರಾರಂಭಿಸುತ್ತದೆ. will increase. ಅದು ಹೆಚ್ಚಾಗುತ್ತಾ Why? ಹೆಚ್ಚಾಗುತ್ತಾ You are sowing that. ಯಾಕಂದ್ರೆ ನೀವು ಅದನ್ನು ಬಿತ್ತುತ್ತಾ That only ಇದ್ದೀರಾ. will increase. ಅದೇ ಹೆಚ್ಚಾಗುತ್ತದೆ. Come on, church. ಸಭೆ, Position yourself. ನಿಮ್ಮ ನಿಲುವಿನಲ್ಲಿ ನಿಂತುಕೊಳ್ಳಿ. Get rid of things that God that displeases God. ದೇವರಿಗೆ ಮೆಚ್ಚುಗೆ ಆಗದೇ ಇರುವಂತ ಸಂಗತಿಗಳನ್ನ ಎಲ್ಲ ಸಂಗತಿಗಳನ್ನ ಹೊರಹಾಕಿ I decided. I only have one enemy. ಒಂದೇ ಶತ್ರು ನನಗಿರುವುದು. The enemy is Satan. ಆ ಶತ್ರು ಸೈತಾನನಾಗಿದ್ದಾನೆ. Not those people who trouble me. ಬೇರೆ ಯಾರು ಅಲ್ಲ, ನನಗೆ ತೊಂದರೆ ಕೊಡುವಂತ Not ಜನರಲ್ಲ. those fanatics who come against us. ಆ ಒಂದು ಹುಚ್ಚರಲ್ಲ, ನನ್ನ ವಿರುದ್ಧವಾಗಿ ಬರುವಂತವರಲ್ಲ. Because Satan ಅದು ಸೈತಾನ is behind them. ಅವರ ಹಿಂದೆ ಇದ್ದಾನೆ. If somebody takes somebody's hand and hit me, I shouldn't get angry with the person who his hand was hurt me, but I must get angry with the person who hit me with their hand. ಯಾವ ವ್ಯಕ್ತಿಯಾದ್ರೂ ಇನ್ನೊಬ್ಬ ವ್ಯಕ್ತಿಯ ಕೈಯನ್ನ ಎತ್ಕೊಂಡು ನನ್ನೆಡೆಗೆ ಹೊಡೆದ್ರೆ ನಾನು ಹೊಡೆದಂತ ಕೈಗಳನ್ನ ನಾನು ದ್ವೇಷಿಸಬಾರದು. ಆದ್ರೆ ಯಾರು ಅವನ ಹಿಂದೆ ನಿಂತ್ಕೊಂಡು ಕೈ ಎತ್ತಿದ್ರು ಅವನ ವಿರುದ್ಧವಾಗಿ Is your neighbor troubling you? ನಿನ್ನ ನೆರೆಹೊರೆಯವನು ಕೊಡ್ತಿದ್ದಾನ. ನೀನ್ ಪ್ರೀತಿಸು. Oh, pastor, you're not living here. ನೀವು ಹೇಳ್ತೀರಾ ಸಭಾಪಾತ್ರ ನೀವು ನನ್ನ ಜಾಗದಲ್ಲಿ ಜೀವಿಸ್ತಿಲ್ವಲ್ಲ. I've done and I'm telling you. ನಾನು ಹೇಳ್ತಿದ್ದೀನಿ, ನಾನು ಮಾಡಿ ಹೇಳ್ತಾ ಇದ್ದೇನೆ. Bless them. ಅವನ ಆಶೀರ್ವಾದ. Victory is 100% for you and me. ಜಯ ನಿಮಗಾಗಿ ನಮಗಾಗಿ 100% ಇದೆ. 2 Corinthians 2:14. 2 ಕೊರಿಂಥದವರಿಗೆ 2ನೇ God always causes us to have victory. ಕರ್ತನು ನಮ್ಮನ್ನ ಯಾವಾಗಲೂ ಜಯಶಾಲಿಗಳಾಗಿ ನಡೆಸ್ತಾನೆ. Blessed. ನಾನು ಎಷ್ಟೊಂದು ಆಶೀರ್ವಾದ ಹೊಂದಿದ್ದೇನೆ. So what, this man throws dung in my house. ಆ ವ್ಯಕ್ತಿ ನನ್ನ ಮನೆಯಲ್ಲಿ ಸಗಣಿ ಹಾಕಿದ್ರೆ ಏನಿದೆ, I will clean it. ಅದನ್ನ ನಾನು ಶುದ್ಧ Because I know ಮಾಡ್ತೀನಿ. my father is watching. ಯಾಕಂದ್ರೆ ನನಗೆ ಗೊತ್ತು ನನ್ನ ತಂದೆಯಾದ ದೇವರು ನನ್ನನ್ನು ನೋಡ್ತಿದ್ದಾನೆ. I forgive that person. ನಾನು ಆ ವ್ಯಕ್ತಿಯನ್ನು When I ಕ್ಷಮಿಸ್ತೇನೆ. see he's in need, ನಾನು ನೋಡುವಾಗ ಆ ವ್ಯಕ್ತಿ I say, ಅವಶ್ಯಕತೆಯಲ್ಲಿರುವಾಗ Father, should I help him? ನಾನು ಕೇಳ್ಕೊಳ್ತೇನೆ, ಕರ್ತನೇ ನಾನು ಸಹಾಯ ಮಾಡ್ಬೇಕು. Lord, give me the peace to go. ದೇವರು ನನಗೆ ಸಮಾಧಾನ ಕೊಟ್ರೆ I ಹೋಗುವುದಕ್ಕೆ will run to help. ನಾನು ಹೋಗಿ ಸಹಾಯ ಮಾಡ್ತೀನಿ. That person will one day become a Christian. ಆ ವ್ಯಕ್ತಿ ಒಂದು ದಿನ ಕ್ರೈಸ್ತಿಯನಾಗ್ತಾನೆ. Only a Christian ಒಬ್ಬ ಕ್ರೈಸ್ತಿಯ who is ಮಾತ್ರ, born again, ಒಬ್ಬ ಮರು ಹುಟ್ಟಿದವನು, who loves God ಯೇಸುವನ್ನು ಪ್ರೀತಿಸುವವನು, and position himself, ತನ್ನ ನಿಲುವಿನಲ್ಲಿ ನಿಂತುಕೊಳ್ಳುವನು, will have a hunger for God. ಆತನಿಗೆ ದೇವರಿಗಾಗಿ ಹಸಿವಿನಿಂದ If you want ಇರ್ತಾನೆ. to allow sin to come inside, ನೀವು ಪಾಪವನ್ನ ಅನುಮತಿಸುವುದಾದ್ರೆ ನಿಮ್ಮ you don't want to ಜೀವಿತದಲ್ಲಿ forgive this person, ಆ ವ್ಯಕ್ತಿ ಕ್ಷಮಿಸಲಿಲ್ಲ, you don't want to visit that person's ಆ house, ವ್ಯಕ್ತಿ ಮನೆಗೆ ಭೇಟಿ ಕೊಡೋದಕ್ಕೆ ಇಷ್ಟ ಇಲ್ಲ. you were born again, ನೀವು ಮರು ಹುಟ್ಟಿದ್ರಿ, you're gone again, ಆದ್ರೆ ಮರು ಹೊಟ್ಟೋಗ್ಬಿಟ್ಟಿದ್ದೀರಾ. come again, ಮತ್ತೆ ವಾಪಸ್ ಬನ್ನಿ, repent, ತಿರ್ಗಾ ಪಶ್ಚಾತ್ತಾಪ ಪಡಿ, position yourself, ನಿಲುವಿನಲ್ಲಿ ನಿಂತುಕೊಳ್ಳಿ. and expect God is going to keep his word to you. ಅಪೇಕ್ಷೆ ಪಡಿ ದೇವರು ಕೊಟ್ಟಂತ ಮಾತನ್ನ ನೆರವೇರಿಸಬೇಕು ಅಂತ. So there's much more to tell you about positioning yourself. ಎಷ್ಟೊಂದು ಸಂಗತಿಗಳಿದೆ ನಿಲುವಿನಲ್ಲಿ ನಿಂತುಕೊಳ್ಳುವುದರ ಬಗ್ಗೆ. But I cannot go to the other 3 things ಇನ್ನು ಮಿಕ್ಕಿದ 3 ಸಂಗತಿಗಳಿಗೆ ಹೋಗ್ಲಿಕ್ಕೆ ಈಗ ಸಾಧ್ಯವಿಲ್ಲ. because there's a lot to tell you. ಎಷ್ಟೊಂದು ಸಂಗತಿಗಳಿದೆ ಹೇಳುವುದಕ್ಕೆ. Learned a lot from God. ಒಂದು ದೇವರಿಂದ ಎಷ್ಟೋ ಸಂಗತಿಗಳನ್ನ ಕಲ್ತ್ಕೊಂಡೆ. In just this 30-40 minutes we can't put it together. 30-40 ನಿಮಿಷಗಳಲ್ಲಿ ಎಲ್ಲವನ್ನೂ ಹೇಳುವುದಕ್ಕೆ ಸಾಧ್ಯವಿಲ್ಲ. But I've given you the most important things that you should do. ನೀವು ಮಾಡಬೇಕಾಗಿರುವಂತಹ ಅತಿ ಪ್ರಾಮುಖ್ಯವಾದ ಸಂಗತಿಗಳನ್ನ ನಿಮ್ಗೆ ಹೇಳ್ತೇವೆ. Face your fears. ನಿನ್ನ ಭಯಗಳನ್ನ ಎದುರಿಸಿ. Face why you have need in your life. ಯಾಕೆ ನಿಮ್ಮ ಒಂದು ಅವಶ್ಯಕತೆಗಳಿದೆ ನಿಮ್ಮ Why there is ಜೀವಿತದಲ್ಲಿ? no money in your hand. ಯಾಕೆ ಆ ಕೈಯಲ್ಲಿ ಹಣ ಇಲ್ಲ? What is God speaking? ದೇವರು ಏನ್ ಮಾತನಾಡ್ತಿದ್ದಾನೆ? Face that. ಅದನ್ನ ಎದುರಿಸಿ. Seek an answer from God. ನೀವು ದೇವರಿಂದ Say, ಉತ್ತರಕ್ಕಾಗಿ God, what do you want me to do now? ಕರ್ತನೇ ನಾನು ಏನ್ ಮಾಡಬೇಕು In ಅಂತ my ಕೇಳಿ. conscience I have done everything ನನ್ನ to please you. ಮನಸ್ಸಾಕ್ಷಿಯಲ್ಲಿ ನಿನಗೆ ಮೆಚ್ಚುಗೆ ಆಗುವುದನ್ನ ಎಲ್ಲವನ್ನೂ I ಮಾಡಿದ್ದೀನಿ. expect you will keep your word. ನಾನು ಅಪೇಕ್ಷಿಸ್ತೇನೆ ನಿನ್ನ ಮಾತನ್ನಂತೆ ನಡೆಯುವುದಕ್ಕೆ. Amen. ಆಮೆನ್. So church, let us pray. ಸಭೆಯ ಪ್ರಾರ್ಥಿಸೋಣ. We still have 3 more points to go to. ಇನ್ನು 3 ಸಂಗತಿಗಳಿದೆ, ವಿಷಯಗಳಿದೆ ನಾನು ಹೇಳುವುದಕ್ಕೆ. God willing, ದೇವರ ಚಿತ್ತವಿದ್ರೆ next Sunday. ಮುಂದಿನ ಭಾನುವಾರ ಹೇಳ್ತೇನೆ. Amen. ಆಮೆನ್. Father, we praise and thank you. ತಂದೆಯರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. Thank you for the beloved people who are watching. ಪ್ರಿಯ ಜನರು ನೋಡ್ತಿರುವುದಕ್ಕಾಗಿ ಸ್ತೋತ್ರ. Thank you that you are a living Father. ನೀನು ಜೀವ ಸ್ವರೂಪನಾದ You have ತಂದೆಯಾಗಿದ್ದೀಯಾ. given instruction in this word. ಕರ್ತನೇ ನೀನು ನಿನ್ನ ವಚನದಲ್ಲಿ ಸೂಚನೆಗಳನ್ನ ಕೊಟ್ಟಿದ್ದೀಯಾ. You put people in front of other people to lead them closer to you. ಜನರನ್ನ ಜನರ ಮುಂದೆ ನಿಲ್ಲಿಸಿ ಕರ್ತನಾದವರೇ ಕರ್ತನ ಹತ್ತಿರಕ್ಕೆ ನಡೆಸುವಂತೆ ನೀನು ಎಡೆ That's why you ಮಾಡಿದ್ದೀಯಾ. raise up leaders. ಅದಕ್ಕಾಗಿ ನೀನು ನಾಯಕರನ್ನ So ಎದ್ದೇಳಿಸಿದ್ದೀಯಾ. others also may realize. ಕರ್ತನೆ ಬಿಕ್ಕಿದವರು ಕೂಡ ಅದನ್ನ ಅರ್ಥ Yes, ಮಾಡಿಕೊಳ್ಳೋದಕ್ಕೆ. he is a father to me also. ಹೌದು, ಆತನು ನನಗೂ ಕೂಡ ತಂದೆಯೇ. Yes, no partiality.
ಯಾವ ಪಕ್ಷಪಾತವಿಲ್ಲ. He has no favorites. ಯಾವ ಒಂದು ವಿಶೇಷವಾದ ವೃತ್ತಿ ಇಲ್ಲ. He loves me as much as he loves Jesus. ನಾ ಯೇಸುವನ್ನು ಎಷ್ಟು ಮಟ್ಟಿಗೆ ಆತನ ಪ್ರೀತಿಸ್ತಾನೋ ಅಷ್ಟು ಮಟ್ಟಿಗೆ I ನನ್ನ will seek ಪ್ರೀತಿಸ್ತಾನೆ. ನಾನು ಆತನಿಗಾಗಿ ತವಕ And I ಪಡ್ತೇನೆ will hear from him. ಮತ್ತು ಆತನ ಸ್ವರಕ್ಕೆ ಕಿವಿ ಕೊಡ್ತೇನೆ. Because he loves me. ಯಾಕಂದ್ರೆ ಆತನನ್ನು ಪ್ರೀತಿಸೋದ್ರಿಂದ I refuse all the lies of Satan. ಎಲ್ಲ ಸೈತಾನ ಸುಳ್ಳುಗಳನ್ನ ನಿರಾಕರಿಸ್ತೀನಿ. All the lies that have grown up in my mind. ನನ್ನ ಮನಸ್ಸಿನಲ್ಲಿ ಬೆಳೆದಂತ ಎಲ್ಲ ಸುಳ್ಳುಗಳನ್ನ Oh God. ಓ ದೇವ್ರಿ, Let those lies be burnt up by the Holy Spirit. ಎಲ್ಲಾ ಸುಳ್ಳುಗಳು ಪವಿತ್ರಾತ್ಮರ ಬೆಂಕಿಯಿಂದ ಸಂಪೂರ್ಣವಾಗಿ everybody's ನಾಶವಾಗಲಿ. mind. ಎಲ್ಲರ ಮನಸ್ಸಿನಲ್ಲಿ That they feel ಅವ್ರಿಗನ್ಸಿದ್ರೆ you're far away. ನೀನ್ ದೂರ ಹೋಗಿದ್ದೀಯಾ, You don't care. ನೀನು ಚಿಂತೆ ಮಾಡೋದಿಲ್ಲ ಅವ್ರ ಬಗ್ಗೆ, You have forgotten them. ನೀನು ಅವ್ರ ಬಗ್ಗೆ ಮರ್ತು ಬಿಟ್ಟಿದೀಯಾ. That's a lie of Satan. ಅದೆಲ್ಲವೂ ಸೈತಾನ ಸುಳ್ಳುಗಳು. Father, ತಂದೆಯೇ, help us ನಮಗೆ ಸಹಾಯ ಮಾಡು to believe your word, ನಿನ್ನ ವಚನದಲ್ಲಿ ನಂಬುವುದಕ್ಕೆ, not to believe the lies that come to our mind. ನಮ್ಮ ಮನಸ್ಸಿಗೆ ಬರುವಂತ ಸುಳ್ಳುಗಳನ್ನು ನಂಬುವುದಕ್ಕಲ್ಲ. We ask you, ನಾವು ಕೇಳ್ಕೊಳ್ತೇವೆ, strengthen us ನಮ್ಮನ್ನ ಬಲಗೊಳಿಸು in Jesus' matchless name. ಯೇಸುವಿನ ಸರಿಸಾಟಿ ಇಲ್ಲದ ನಾಮದಲ್ಲಿ. Amen. ಆಮೆನ್. Amen.